ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ. ರೈತರ ಪಾಲಿಗೆ ಸುಗ್ಗಿ ಹಬ್ಬವಾದ್ರೆ ಹೆಣ್ಣು ಮಕ್ಕಳ ಪಾಲಿಗೆ ಎಳ್ಳು ಬೆಲ್ಲ ಬೀರುವಂತಹ ಸಂಭ್ರಮ ಸಡಗರದಿಂದ ಆಚರಿಸುವಂತಹ ಹಬ್ಬ. ನಮ್ಮ ಕರ್ನಾಟಕದಲ್ಲಿ ವಿವಿಧ ರೀತಿಯಲ್ಲಿ ವೈಶಿಷ್ಟ್ಯವಾಗಿ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಇಲ್ಲಿ ಮತ್ತೊಂದು ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ, ಸಂಕ್ರಾಂತಿಯನ್ನ 14ನೇ ತಾರೀಕು ಆಚರಿಸ್ಬೇಕಾ ಅಥವಾ 15ನೇ ತಾರೀಕು ಆಚರಿಸ್ಬೇಕಾ ಅನ್ನುವಂಥದ್ದು. ಅದರ ಜೊತೆಗೆ ಈ ಹಬ್ಬದ ವೈಶಿಷ್ಟ್ಯ ಏನು, ನಮ್ಮ ಕರ್ನಾಟಕದಲ್ಲಿ ಯಾವ ಯಾವ ಭಾಗದಲ್ಲಿ ಈ ಹಬ್ಬವನ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ, ಜೊತೆಗೆ ಎಳ್ಳು ಬೆಲ್ಲ ಸಾರೋದ್ರ ಹಿಂದಿನ ಉದ್ದೇಶ ಏನು, ಈ ಎಲ್ಲದರ ಕುರಿತಾಗಿ ನಮಗೆ ವಿಶೇಷವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಖ್ಯಾತ ಜ್ಯೋತಿಷಿಗಳು ಹಾಗೂ ಪ್ರತ್ಯಂಗಿರಾ ದೇವಿ ಆರಾಧಕರಾಗಿರುವಂತಹ ಹಾಗೂ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಮಹರ್ಷಿ ಗುರುಗಳು ನಮ್ಮ ಜೊತೆಗಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಗಳೇ, ನಮ್ಮ ಕರ್ನಾಟಕದಲ್ಲಿ ಈ ಸಂಕ್ರಾಂತಿ ಹಬ್ಬವನ್ನ ವಿಶಿಷ್ಟ ಮತ್ತು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ, ಅದರಲ್ಲೂ ವರ್ಷದ ಮೊದಲ ಹಬ್ಬ. ಸೊ ಈ ಹಬ್ಬದ ವೈಶಿಷ್ಟ್ಯತೆ ಕುರಿತು ಏನ್ ಹೇಳ್ತೀರಾ? ನೋಡಿ, ಒಂದೊಂದು ನಮ್ಮ ಇಡೀ ಭಾರತದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ನಾವು ನೋಡಬಹುದಾಗಿದೆ. ಒಂದು ಕಡೆ ಗಾಳಿಪಟ ಹಬ್ಬ ಅಂತ ಆಚರಣೆ ಮಾಡಿದ್ರೆ, ಒಂದು ಹಳ್ಳಿ ಕಡೆ ಎಲ್ಲ ಸುಗ್ಗಿ ಹಬ್ಬವನ್ನು ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ಇರುತ್ತೆ. ಇನ್ನು ನಮ್ಮ ಕರ್ನಾಟಕದ ಪಕ್ಕದ ರಾಜ್ಯದವರು ಪೊಂಗಲ್ ಅಂತೇಳಿ ಆಚರಣೆ ಮಾಡ್ತಾರೆ. ಮತ್ತು ಆಂಧ್ರ ಕಡೆ ಹೋದಾಗ ನಾವು ಪೆದ್ದ ಪಂಡಗ ಅಂತ ಅಂದರೆ ದೊಡ್ಡ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂದರೆ ಒಂದೊಂದು ಸಂಪ್ರದಾಯಗಳಲ್ಲಿ ಅದರದೇ ಆದಂಥ ವೈಶಿಷ್ಟ್ಯತೆಯನ್ನು ನಾವು ನೋಡಬಹುದು. ಅಂದರೆ ನಮ್ಮ ಕರ್ನಾಟಕದಲ್ಲಿ ಮಾಡುವಂಥ ಹಬ್ಬ ಆಚರಣೆ ಅದೊಂದು ವಿಭಿನ್ನವಾದಂತಹದ್ದು, ಒಂದು ಸಂಭ್ರಮದ ಆಚರಣೆ ಅಂತಲೂ ಹೇಳಬಹುದಾಗಿದೆ. ಯಾಕಂತ ಹೇಳಿದ್ರೆ ನೋಡಿ, ಯಾವಾಗಲೂ ಅಷ್ಟೇ ಸಂಕ್ರಾಂತಿ ಅಂದರೆ ವರ್ಷದ ಮೊದಲನೇ ಹಬ್ಬ ಆಗಿರುತ್ತೆ. ಅದರಲ್ಲಿ ರೈತರಿಗಂತೂ ವಿಶೇಷವಾದಂಥ ಹಬ್ಬ, ಒಂದು ಸಂಭ್ರಮದಿಂದ ಆಚರಣೆ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಇಡೀ ವರ್ಷ ಅವರು ದುಡಿದಂತಹದ್ದು ಏನೆಲ್ಲ ಬೆಳೆ ಬೆಳೆದಿರ್ತಾರೋ ಅದನ್ನು ಒಂದು ಮನೆಗೆ ತೆಗೆದುಕೊಂಡು ಹೋಗುವಂಥದ್ದು. ಯಾಕಂತ ಹೇಳಿದ್ರೆ ಇಡೀ ವರ್ಷ ಅವರು ಬೇಕಾದಂತಹದ್ದು ದವಸ ಧಾನ್ಯಗಳು ಏನೆಲ್ಲ ದುಡಿದಿರ್ತಾರೆ ಅದನ್ನು ಉಪಯೋಗಿಸ್ಕೊಳ್ಳುವಂಥದ್ದು, ಸಂಭ್ರಮದಿಂದ ಆಚರಣೆ ಮಾಡುವಂಥದ್ದು ಇರುತ್ತೆ. ಅದರಲ್ಲಿ ಅದಕ್ಕೆ ಸಹಾಯ ಮಾಡಿರುವಂತಹ ಎತ್ತುಗಳಿಗೆ ವಿಶೇಷವಾದಂಥ ಅಲಂಕಾರವನ್ನು ಮಾಡಿ ಒಂದಷ್ಟು ಬೆಂಕಿಯನ್ನು ಕಿಚ್ಚಾಯಿಸುವಂತಹ ಹಬ್ಬವನ್ನು ಆ ರೀತಿಯಲ್ಲಿ ಮಾಡುವಂಥದ್ದು ಇರುತ್ತೆ. ಒಟ್ಟಾರೆ ಅದೊಂದು ಸಂಭ್ರಮದ ಆಚರಣೆ ಅಂತ ಹೇಳ್ಬೋದು. ಒಂದು ವೈಜ್ಞಾನಿಕವಾಗಿ ನಾವು ತೆಗೆದುಕೊಂಡು ಹೋದರೆ ಅದರದೇ ಆದಂತಹ ಒಂದು ವಿಶಿಷ್ಟತೆ, ಒಂದು ವಿಭಿನ್ನವಾದಂತಹ ರೀತಿಯಲ್ಲಿ ನಾವು ನೋಡಬಹುದಾಗಿದೆ. ಯಾಕಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಹಬ್ಬ ಅಂತ ಹೇಳಿದ್ರೆ ಆಯನಗಳು ಅಂತ ಬರುತ್ತೆ. 2 ಆಯನಗಳನ್ನು ನಾವು ನೋಡ್ಬೋದು, ದಕ್ಷಿಣಾಯನ ಮತ್ತು ಉತ್ತರಾಯಣ ಅಂತ. ನಮಗೆ ಹೇಗೆ ರಾತ್ರಿ ಹಗಲು ಅಂತಿರುತ್ತೋ, ಭಗವಂತನಿಗೂ ರಾತ್ರಿ ಮತ್ತು ಹಗಲು ಅನ್ನುವಂಥದ್ದು ಇರುತ್ತೆ. ಅದನ್ನೇ ನಾವು ದಕ್ಷಿಣಾಯನ, ರಾತ್ರಿ ಕಾಲ. ನೋಡಿ, ದಕ್ಷಿಣಾಯನದಲ್ಲಿ ಯಾವಾಗಲೂ ಅಷ್ಟೇ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರವಿ ಬದಲಾವಣೆ ಆದಂಥ ಸಂದರ್ಭದಲ್ಲಿ 6 ತಿಂಗಳ ಕಾಲ ದಕ್ಷಿಣಾಭಿಮುಖವಾಗಿ ಸಂಚರಿಸ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ 6 ತಿಂಗಳು ನೋಡಿ ನಮಗೆ ರಾತ್ರಿಗಳು ಜಾಸ್ತಿ ಇರುತ್ತೆ, ಅಂದರೆ ಬೆಳಕು ಕಡಿಮೆ ಅಂತ ಹೇಳ್ತೀವಿ. ಈಗ ಏನು ಉತ್ತರಾಯಣಕ್ಕೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ರವಿ ಬದಲಾವಣೆ ಆಗ್ತಾನೆ, ಅದನ್ನು ಉತ್ತರಾಯಣ ಅಂತ ಹೇಳ್ತೀವಿ. ಅಂದರೆ ಭಗವಂತನಿಗೆ ಬೆಳಗಿನ ಜಾವ, ಬೆಳಕು ಜಾಸ್ತಿ, ಕತ್ತಲು ಕಡಿಮೆ ಆಗುತ್ತೆ. ಸೊ ಈ ಥರದ್ದು ಒಂದಷ್ಟು ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ಒಂದಷ್ಟು ಹಬ್ಬದ ವಿಚಾರದಲ್ಲಿ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು, ಒಂದಷ್ಟು ಸಂಭ್ರಮನ ಆಚರಣೆ ಮಾಡುವಂಥದ್ದನ್ನು ಇಲ್ಲಿ ನೋಡಬಹುದಾಗಿದೆ. ನಿಜ ಗುರುಗಳೇ. ಈಗ ಒಂದು ಕನ್ಫ್ಯೂಷನ್ ಏನ್ ಕ್ರಿಯೇಟ್ ಆಗಿರೋದು ಅಂತಂದ್ರೆ, 13ನೇ ತಾರೀಕು ಈ ಧನುರ್ಮಾಸ ಕಳೆಯುತ್ತೆ, ಆ ನಂತರ 14ನೇ ತಾರೀಕು ಸಂಕ್ರಾಂತಿ, 15ನೇ ತಾರೀಕು ಏನ್ ಮಾಡ್ಬೇಕು ಹಾಗೆ. ಯಾಕಂದ್ರೆ ಮಧ್ಯ ಏನಂದ್ರೆ ಏಕಾದಶಿ ಬಂದಿರುವಂತದ್ದು 14ನೇ ತಾರೀಕು. ಸೊ ಭೋಗಿ ಯಾವಾಗ ಇಡ್ಬೇಕು, ಸಂಕ್ರಾಂತಿ ಆಚರಣೆ ಯಾವಾಗ ಮಾಡ್ಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಈ ವರ್ಷ ಬಹಳಷ್ಟು ಜನ ಕೇಳ್ತಾನೆ ಇರ್ತಾರೆ, ಗುರುಗಳೇ ಹಬ್ಬ 14ನೇ ತಾರೀಕು ಮಾಡಬೇಕಾ 15ನೇ ತಾರೀಕು ಮಾಡಬೇಕಾ? ಎಲ್ಲ ಒಂದು ಮಾಧ್ಯಮಗಳೆಲ್ಲ ಆಗಬಹುದು, ಒಂದಷ್ಟು ಇದೇ ಚರ್ಚೆಗಳು ನಡೀತಾ ಇರುವಂಥದ್ದು. ಶಾಸ್ತ್ರ ಏನು ಹೇಳುತ್ತೆ? ಸೊ ಹೇಗೆ ಈ ಹಬ್ಬವನ್ನು ಆಚರಣೆ ಮಾಡಬೇಕು, ಎಷ್ಟೊತ್ತಿಗೆ ಬದಲಾವಣೆ ಆಗ್ತಾ ಇದೆ, ಇದನ್ನು ನಾವು ತಿಳ್ಕೊಂಬಿಟ್ರೆ ಹಬ್ಬದ ಆಚರಣೆ ಯಾವತ್ತು ಮಾಡಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಮೊದಲಿಗೆ ನೋಡಿ, ಸೂರ್ಯನ ಬದಲಾವಣೆಯಿಂದ ಹಬ್ಬದ ಆಚರಣೆಯ ವಿಚಾರದಲ್ಲಿ ನಾವು ನೋಡಬಹುದಾಗಿದೆ. ಇದು ಉತ್ತರಾಯಣದ ಪುಣ್ಯಕಾಲ ಅಂತ ಹೇಳ್ತೀವಿ. ಸೊ ಹಾಗಾಗಿ ಯಾವಾಗಲೂ ಅಷ್ಟೇ ಸೂರ್ಯ ಒಂದು ರಾಶಿಯಿಂದ ಒಂದು ರಾಶಿಗೆ ಬದಲಾವಣೆ ಆಗಬೇಕಾದ್ರೆ 30 ದಿನಗಳ ಅವಧಿಯನ್ನು ತೆಗೆದುಕೊಳ್ಳುತ್ತೆ. ಸೊ ಈ ಥರ 12 ರಾಶಿಗಳನ್ನು ಒಂದು ಬದಲಾವಣೆ ಮಾಡ್ಕೊಂಡು ಬರುವಂಥದ್ದು. ಅದರಲ್ಲಿ ಧನುರ್ ರಾಶಿಯಿಂದ ಮಕರ ರಾಶಿಗೆ ಏನು ಬದಲಾವಣೆ ಆಗುತ್ತೆ,
ಒಂದಷ್ಟು ಲೆಕ್ಕಾಚಾರ ಇರುತ್ತೆ. 30 ದಿನಗಳ ಲೆಕ್ಕಾಚಾರ, ಅದು ಹಿಂದೆ ಬದಲಾಗಿರುವಂತಹ ಸಮಯ ಏನಿರುತ್ತೆ, ಆ ಸಮಯದ ಆಧಾರದ ಮೇಲೆ ಲೆಕ್ಕಾಚಾರ ಇರುತ್ತೆ. ಸೊ ಈ ವರ್ಷ 2026 ಏನಿದೆ, ರವಿ ಬದಲಾವಣೆ ವಿಚಾರದಲ್ಲಿ ನಾವು ನೋಡಿದ್ರೆ ಮಧ್ಯಾಹ್ನದ ಪ್ರಾರಂಭದಲ್ಲಿ ಆಗ್ತಾ ಇರುವಂಥದ್ದು. ಅಂದರೆ 3 ಗಂಟೆ ಮೇಲೆ, ಅಂದರೆ 3 ಗಂಟೆ 50 ನಿಮಿಷದ ಮೇಲೆ ರವಿ ಬದಲಾವಣೆ ಆಗ್ತಾ ಯಾವತ್ತು ಇದೆ. ಮಂಗಳವಾರನ? ಮಂಗಳವಾರ ಅನ್ನೋದಕ್ಕಿಂತ 14ನೇ ತಾರೀಕು 14ನೇ ತಾರೀಕು ಹೌದು. ಬುಧವಾರ ಬರುತ್ತೆ. ಬುಧವಾರ ಬರುತ್ತೆ. ಹಾಗಾಗಿ 14ನೇ ತಾರೀಕು ಏನಾಗುತ್ತೆ, ಮಧ್ಯಾಹ್ನ ಪ್ರಾರಂಭ ಆಗೋದ್ರಿಂದ ಹಬ್ಬದ ಆಚರಣೆ ಅಷ್ಟಾಗಿ ಪ್ರಶಸ್ತವಾಗಿ- ಇನ್ಕಂಪ್ಲೀಟ್ ಆಗುತ್ತೆ. ಹೌದು. ಯಾಕಂತ ಹೇಳಿದ್ರೆ ಆ ದಿನ ಏನು ರವಿ ಬದಲಾವಣೆ ಆಗಿರುವಂತ ದಿನ ಏನಿರುತ್ತೆ, ಬಹಳ ಆದ್ಯತೆ ಸ್ನಾನಕ್ಕೆ, ಸೂರ್ಯ ನಮಸ್ಕಾರವನ್ನ ಮಾಡುವಂಥದ್ದು, ಎಳ್ಳು ಬೀರುವಂತಹ ಹಬ್ಬ ಆಚರಣೆ ಮಾಡುವಂಥದ್ದು, ದಾನಕ್ಕೆ ಬಹಳ ಶ್ರೇಷ್ಠವಾದಂಥದ್ದು ದಿನ ಆಗಿರುತ್ತೆ. ಹಾಗಾಗಿ ಬೆಳಗ್ಗೆ ಸ್ನಾನ ಮಾಡೋಕ್ಕಾಗೋದಿಲ್ಲ. ಬೆಳಗ್ಗೆನೆ ಸ್ನಾನ ಅಂತ ಬಂದಾಗ ಧನುರ್ಮಾಸದ ಸ್ನಾನ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ಈಗಾಗಲೇ ಧನುರ್ಮಾಸದ 30 ದಿನಗಳ ಒಂದು ಚಕ್ರ ನಡೀತಾ ಇದೆ. 30 ದಿನಗಳಲ್ಲಿ ವಿಷ್ಣು ಆರಾಧನೆ, ತಿರುಪ್ಪಾವೈ ಪಾರಾಯಣ, ವಿಷ್ಣುವಿನ ಪೂಜೆ ಇರುತ್ತೆ. ಯಾವಾಗ ಧನುರ್ಮಾಸ ಮುಗಿದು ನಾವು ಈ ರವಿ ಬದಲಾವಣೆ ಏನಾಗುತ್ತೆ, ಉತ್ತರಾಯಣಕ್ಕೆ ಕಾಲಿಡ್ತೀವಿ. ಹಾಗಾಗಿ ನಾವು ಸ್ನಾನಾದಿಗಳು, ದಾನಗಳಿಗೆ ಎಲ್ಲ ಶ್ರೇಷ್ಠವಾದಂಥದ್ದು ಅಂದರೆ 15ನೇ ತಾರೀಕೆ ಹಬ್ಬದ ಆಚರಣೆ ಇರಬೇಕು. ಆದರೆ ಇಂದಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಈ ಥರ ಗೊಂದಲಗಳು ಇರ್ತಾ ಇರಲಿಲ್ಲ. 5 ದಿನ ಹಬ್ಬದ ಆಚರಣೆ ಇತ್ತು. ಒಂದಿನ ನೀರು ತುಂಬಿಸುವಂಥದ್ದು, ಮನೆ ಸ್ವಚ್ಛಗೊಳಿಸುವಂಥದ್ದು, ಒಂದೊಂದು ದಿನವನ್ನು ಆಚರಣೆ ಮಾಡ್ತಾ ಇದ್ರು. ಸೊ ಈ ಕಾಲಕ್ರಮೇಣ ಏನಾಗಿದೆ, ಎಲ್ಲವೂ ಕಡಿಮೆ ಆಗಿದೆ, ಶಾಸ್ತ್ರಗಳು ಕಡಿಮೆ ಆಗಿದೆ. ಸೊ ಇವೆಲ್ಲವನ್ನು ನೋಡ್ತಾ ಬಂದಾಗ ಒಂದು ದಿನಕ್ಕೆ ಬಂದು ಕುತ್ಕೊಂಡಿದೆ. ಸೊ ಹಾಗಾಗಿ ಆ ರವಿ ಬದಲಾವಣೆ ಏನು ಆಗುತ್ತೆ, ಮಧ್ಯಾಹ್ನ ಆಗಿರೋದ್ರಿಂದ ಮಧ್ಯಾಹ್ನ ದಿನ ಪುಣ್ಯಕಾಲ, ಸ್ನಾನ ಏನಾದರೂ ನದಿ ಹತ್ತಿರ ಸಮೀಪ ಏನಾದರೂ ಇದ್ದರೆ ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು ಪದ್ಧತಿಯನ್ನು ಇಟ್ಕೊಂಡ್ರೆ, ಮತ್ತು ದಾನಕ್ಕೆ ಬಹಳ ಶ್ರೇಷ್ಠವಾದಂಥದ್ದು 14ನೇ ತಾರೀಕು. ಹಬ್ಬದ ಆಚರಣೆ 15ನೇ ತಾರೀಕು ಪೊಂಗಲ್ ಆಚರಣೆ ಆಗಬಹುದು, ಅಥವಾ ಮನೆಯಲ್ಲಿ ಸುಗ್ಗಿ ಹಬ್ಬದ ಆಚರಣೆ ಆಗಬಹುದು. 15ನೇ ತಾರೀಕು ಮಾಡುವುದು ಉತ್ತಮ. ಅಂದ್ರೆ ಅವ್ರವ್ರ ಮನೆಗಳಲ್ಲಿ ಯಾವ್ಯಾವ ತರದ ಪದ್ಧತಿ ಇರುತ್ತೋ ಆ ತರದ ಪದ್ಧತಿಯನ್ನ ಹಬ್ಬದ ಸಂಭ್ರಮಾಚರಣೆ ಮಾಡಬಹುದು. ಹೌದು ಗುರುಗಳೇ, ಈ ಸಂಕ್ರಾಂತಿ ಹಬ್ಬದ ಆಚರಣೆ ಮತ್ತು ಅದರ ಹಿನ್ನೆಲೆ ಏನು ಮೊದಲಿಗೆ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ. ಅದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗುತ್ತೆ. ಇವತ್ತು ಶಾಸ್ತ್ರಗಳು ಹೋಗ್ತಾ ಇದೆ. ಹಬ್ಬದ ಆಚರಣೆ ಏನೋ ಸಂಭ್ರಮ, ಹೊಸ ಬಟ್ಟೆ ಹಾಕೋಬೇಕು, ಹಬ್ಬ ಅಂತ ಹೇಳಿದ್ರೆ ಎಳ್ಳು ಬೀರುವಂಥ ಹಬ್ಬ ಅಂತೇಳಿ ಆ ಒಂದಷ್ಟು ನೆಂಟರಿಷ್ಟರಿಗೋ ಅಥವಾ ಮನೆ ಪಕ್ಕದಲ್ಲಿರೋರಿಗೋ ಎಳ್ಳನ್ನು ಕೊಟ್ಟು ಒಳ್ಳೆ ಮಾತನಾಡಿ ಅಂತ ಹೇಳಿಬಿಡ್ತಾರೆ. ಆದರೆ ಹಿನ್ನೆಲೆ ಏನಿದೆ, ಅದನ್ನು ಆಚರಣೆ ಯಾಕೆ ಬಂತು, ಇದನ್ನೆಲ್ಲವನ್ನ ತಿಳ್ಕೊಳ್ಬೇಕಾಗುತ್ತೆ. ಮತ್ತು ಆ ವಿಧಾನಗಳು ಬಹಳಷ್ಟು ಇದ್ದಾವೆ. ನೋಡಿ, ಬೆಳಗ್ಗೆನೆ ಎದ್ದಿದ ತಕ್ಷಣನೇ ನಿತ್ಯ ಕರ್ಮಗಳನ್ನು ಪೂರೈಸಿ ಸ್ನಾನಾದಿಗಳನ್ನು ಮಾಡುವಂಥದ್ದು. ಪ್ರತಿನಿತ್ಯವೂ ನಾವು ಸ್ನಾನ ಮಾಡ್ತೀವಿ. ಇಲ್ಲೇನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ನೋಡಿ, ರವಿ ಬದಲಾವಣೆ ಆಗ್ತಾ ಇರೋದು ಮಕರ ರಾಶಿಗೆ. ಮಕರ ರಾಶಿ ಅಧಿಪತಿಯಾದಂಥನು ಶನಿ. ಶನಿ ಗ್ರಹವನ್ನು ನಾವು ಆಯುಷ್ಯಕಾರಕ ಅಂತ ಹೇಳ್ತೀವಿ, ಸರ್ವಯೋಗಕಾರಕ ಅಂತ ಹೇಳ್ತೀವಿ. ಹಾಗಾಗಿ ಶನಿಯ ಧಾನ್ಯವನ್ನು, ಸ್ನಾನದ ನೀರಿಗೆ ಒಂದಷ್ಟು ಎಳ್ಳನ್ನು ಹಾಕಿ ಅಭ್ಯಂಜನ ಸ್ನಾನ ಅಂತ ಹೇಳುತ್ತೆ. ನಾವು ಯಾವಾಗಲೂ ಹರಳೆಣ್ಣೆ ಹಾಕಿ ಹೊಸ ವರ್ಷ ಅಂತ ಬಂದಾಗ ಹರಳೆಣ್ಣೆಯ ಸ್ನಾನ ಮಾಡ್ತೀವಿ ಅಲ್ವಾ? ಅದೇ ರೀತಿ ಸಂಕ್ರಾಂತಿ ಹಬ್ಬದ ದಿವಸ ಎಳ್ಳೆಣ್ಣೆಯನ್ನು ತಲೆಗೆ ಇಟ್ಟು ಸ್ನಾನಾದಿಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಮನೆಯ ಮುಂಬದಿಯಲ್ಲಿ ಹೆಣ್ಣು ಮಕ್ಕಳಂತೂ ದೊಡ್ಡ ದೊಡ್ಡ ರಂಗೋಲಿಗಳನ್ನು ಹಾಕುವಂಥದ್ದು, ಅದು ಕಬ್ಬಿನ ಒಂದು ಬಣ್ಣದ ರೀತಿಯಲ್ಲಿ ಹಾಕಿ ರಂಗೋಲಿಗಳನ್ನು ವಿಭಿನ್ನವಾಗಿ ಆಚರಣೆ ಮಾಡುವಂಥದ್ದು ಇರುತ್ತೆ. ಮತ್ತು ತೋರಣವನ್ನು ಕಟ್ಟುವಂಥದ್ದು, ಮನೆಯಲ್ಲಿ ದೇವರ ಮನೆಯನ್ನು ಶುದ್ಧಿ ಮಾಡಿ ಅಲ್ಲಿ ಪೂಜೆ ಪುನಸ್ಕಾರಗಳಿಗೆ ಸಿದ್ಧಪಡಿಸಿಕೊಳ್ಳುವಂಥದ್ದು, ಮತ್ತು ಹೊಸ ಬಟ್ಟೆಯನ್ನು ಧರಿಸುವಂಥದ್ದು. ಸೊ ಇವೆಲ್ಲವೂ ಹಬ್ಬದ ಒಂದಷ್ಟು ಸಂಭ್ರಮದ ಆಚರಣೆಗಳು ಅಂತ ಹೇಳ್ಬೋದು. ಪೂಜೆ ಪುನಸ್ಕಾರಗಳು ಅಂತ ಬಂದಾಗ ಒಂದಷ್ಟು ಅವರೆ ಕಾಳು, ಮತ್ತು ಅದರ ಜೊತೆಗೆ ಗೆಣಸು ಬೇಯಿಸುವಂಥದ್ದು, ಮತ್ತು ಕಡಲೆಕಾಯಿ ಬೇಯಿಸುವಂಥದ್ದು, ಅದನ್ನು ಬೇಯಿಸಿ ದೇವರಿಗೆ ನೈವೇದ್ಯಾದಿಗಳನ್ನು ಇಟ್ಟು ಅದನ್ನು ಸ್ವೀಕಾರ ಮಾಡುವಂಥ ಪದ್ಧತಿಯನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಇನ್ನು ಚಿಕ್ಕ ಮಕ್ಕಳು ಇದ್ದಾರೆ ಅಂತ ಹೇಳಿದ್ರೆ ಮನೆಯಲ್ಲಂತೂ ಅದೊಂದಷ್ಟು ಸಂಭ್ರಮ. ಏಕಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ನೋಡಿ, ಒಂದಷ್ಟು ಚಿಕ್ಕ ಮಕ್ಕಳು ಇರದೆ ಆರತಿಯನ್ನು ಮಾಡುವಂಥ ಪದ್ಧತಿಯನ್ನು ನಾವು ನೋಡಿ. ಗುರುಗಳೇ, ಇನ್ನು ಕೆಲವರೆಲ್ಲ ಕರಿ ಎರಿಯೋದು ಅಂತ ಮಾಡ್ತಾರೆ. ಈ ಕರಿ ಎರೋದ್ರ ಉದ್ದೇಶ ಏನು, ಮತ್ತೆ ಈ ಕರಿ ಎರಿಯೋದಕ್ಕೆ ಏನೆಲ್ಲ ವಸ್ತುಗಳನ್ನ ಸೇರಿಸ್ಕೊಳ್ಬೇಕು ಅಂತ ಹೇಳಿ. ಹೌದು, ಹಳ್ಳಿ ಕಡೆ ಹೇಳ್ತಾರೆ. ಹೌದು, ಯಾಕಂತ ಹೇಳಿದ್ರೆ ಆ ಸಂಪ್ರದಾಯ ಬಿಟ್ಟೋಗಿದೆ. ಮಕ್ಕಳಿದ್ರೇನೋ ಅದನ್ನು ಮಾಡೋದೇ ಇಲ್ಲ. ಅದು ವೈಜ್ಞಾನಿಕವಾದಂಥ ಒಂದಷ್ಟು ಕಾರಣಗಳನ್ನು ನಾವು ನೋಡಬಹುದು. ಚಳಿಯ ವಾತಾವರಣದಿಂದ ಒಂದಷ್ಟು ಬಿಸಿಲಿನ ವಾತಾವರಣಕ್ಕೆ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ.
ಹಾಗಾಗಿ ಆ ಮಕ್ಕಳಿಗೆ ಎಳಚೆ ಹಣ್ಣು ಆ ಸಂದರ್ಭದಲ್ಲಿ ತಿನ್ನಬೇಕು. ಅದು ತಿನ್ನು ಅಂದರೆ ತಿನ್ನಲ್ಲ. ಅವಾಗ ಏನು ಮಾಡಬೇಕು, ಒಂದಷ್ಟು ಚಿಲ್ಲರೆ ಕಾಯಿಸು, ಮತ್ತು ಅದ್ರ ಜೊತೆ ಕಬ್ಬಿನ ಚೂರುಗಳು, ಎಳ್ಚೆ ಹಣ್ಣು, ಮತ್ತು ಒಂದಷ್ಟು ಕಡಲೆಕಾಳು ಎಲ್ಲವನ್ನು ಮಿಕ್ಸ್ ಮಾಡಿ ಆ ಮಗುವಿನ ತಲೆಯ ಮೇಲೆಯಿಂದ ಅಭಿಷೇಕ ರೀತಿಯಲ್ಲಿ ಹಾಕ್ತಾರೆ. ಅದನ್ನು ನೋಡೋಕ್ಕೆ ಒಂದು ಸಂಭ್ರಮ ಇರುತ್ತೆ. ಆವಾಗ ಅದನ್ನು ಒಂದೊಂದೇ ಹಣ್ಣನ್ನು ತಿನ್ನುವಂಥ ಪದ್ಧತಿಯನ್ನು ನೋಡ್ತೀವಿ. ಸೊ ಅದಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಮತ್ತು ಅದಷ್ಟು ಒಂದು ಒಳ್ಳೆಯ ಒಂದು ಜ್ಞಾನಾರ್ಜನೆಗೆ ಉತ್ತಮವಾದಂತಹದ್ದು. ಮತ್ತೆ ನಂತರ ಆರೋಗ್ಯ ವೃದ್ಧಿ ಆಗತ್ತೆ ಅದನ್ನ ಕರಿ ಎರೆಯೋದ್ರಿಂದ ಅಂತ ಹೇಳೋದನ್ನ ಕೇಳ್ತೀವಿ ಹೌದು, ಗುರುಗಳೇ. ಆರೋಗ್ಯ ವೃದ್ಧಿ ಆಗುವಂಥದ್ದಿರುತ್ತೆ. ಮತ್ತು ಒಂದಷ್ಟು ಆರತಿಯನ್ನು ಬೆಳಗುವಂಥದ್ದಿರುತ್ತೆ. ಸೊ ಆ ಮಗುಗೆ ಆಯುಷ್ ವೃದ್ಧಿ ಆಗಲಿ ಅನ್ನುವಂಥದ್ದು. 5 ವರ್ಷದ ಒಳಗಡೆ ಇರೋ ಮಕ್ಕಳಿಗಂತೂ ಈ ಹಬ್ಬದ ದಿನ ಇದೊಂದು ವಿಶೇಷತೆಯನ್ನು ನಾವು ನೋಡಬಹುದು. ಇನ್ನು ಅದ ನಂತರ ಬರುವಂಥದ್ದು ಅಂತ ಹೇಳಿದ್ರೆ ಹಳ್ಳಿ ಕಡೆ ಇರುವಂಥ ರೈತರಿಗಂತೂ ಸುಗ್ಗಿ ಹಬ್ಬ ಅಂತ ಹೇಳ್ತಾರೆ. ಅವರು ಬೆಳೆದಿರುವಂಥ ದವಸ ಧಾನ್ಯಗಳೆಲ್ಲ ಒಂದಷ್ಟು ಉಡ್ಡೆಯ ರೀತಿಯಲ್ಲಿ ಹಾಕಿ ಹೊಲದಲ್ಲೇ ಅದನ್ನು ಪೂಜೆಯನ್ನು ಮಾಡುವಂಥ ಪದ್ಧತಿಯನ್ನು ನಾವು ನೋಡಬಹುದಾಗಿದೆ. ಮತ್ತು ಹಸುಗಳಿಗೆ, ಎತ್ತುಗಳಿಗೆಲ್ಲ ಕೊಂಬುಗಳಿಗೆ ಆಗ್ಬೋದು, ಮತ್ತು ಎಲ್ಲ ಬಣ್ಣಗಳನ್ನು ಬಳೆದು ಒಂದಷ್ಟು ಕಿಚ್ಚಾಯಿಸುವಂಥದ್ದು. ಅದು ಸಂಜೆ ಆಯಿತು ಅಂದರೆ ಎಲ್ಲ ಊರಿನ ಜನಗಳೆಲ್ಲ ಸೇರಿ ಅಲ್ಲಿ ಒಂದು ಸಂಭ್ರಮ ಆಚರಣೆ ಮಾಡುವಂಥ ಪದ್ಧತಿಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಥರ ಒಂದಷ್ಟು ವಿಭಿನ್ನ ರೀತಿಯಲ್ಲಿ ಆಚರಣೆಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಸಂಕ್ರಾಂತಿ ಹಬ್ಬದ ವಿಚಾರದಲ್ಲಿ. ಹ್ಮ್. ಗುರುಗಳೇ, ಇವಾಗ ಹಬ್ಬದ ದಿನ ದಾನ ಮಾಡ್ಬೇಕು ಅಂತ ಹೇಳ್ತಾರೆ. ಹೌದು, ಕೆಲವ್ರಿಗೆ ಏನು ಅಂತಂದ್ರೆ ಹಬ್ಬದ ದಿನ ಮನೆಯಿಂದ ಒಂದ್ ಸ್ವಲ್ಪನೂ ಏನೋ ಆಚೆ ಕೊಡಬಾರ್ದು, ಹಣ ಆಗಿರ್ಬಹುದು ಅಥವಾ ಬಟ್ಟೆ ಆಗಿರ್ಬಹುದು, ಎಲ್ಲೋ ನಮಗೆ ಒಲಿದಂತಹ ದೇವ್ರು ಆಚೆ ಹೋಗ್ತಾರೆ ಅನ್ನೋದು ಕೆಲವರ ನಂಬಿಕೆ. ಹೌದು. ಇನ್ನು ಕೆಲವರು ದಾನ ಮಾಡೋದು ತುಂಬಾ ಶ್ರೇಷ್ಠ ಹಬ್ಬದ ದಿನ ಅಂತ ಹೇಳ್ತಾರೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗುರುಗಳೇ? ನೋಡಿ, ದಾನಕ್ಕೆ ಬಹಳ ಶ್ರೇಷ್ಠವಾದಂಥದ್ದು ಸ್ನಾನ, ದಾನಕ್ಕೆ ಮತ್ತು ಎಳ್ಳು ಹೆರೆಯುವಂಥದ್ದು. ಇದು ಸಂಕ್ರಾಂತಿಗೆ ಅತಿ ಶ್ರೇಷ್ಠವಾದಂತಹ ಒಂದಷ್ಟು ವಿಚಾರಗಳು. ಹಾಗಾಗಿ ಯಾವುದೇ ವಸ್ತುಗಳು ಆಚೆ ಹೋಗಬಾರ್ದು ಅನ್ನುವಂಥದ್ದು ಏನೂ ಇಲ್ಲ. ಯಾಕಂತಂದರೆ ಧಾನ್ಯ ಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಧಾನ್ಯ ಲಕ್ಷ್ಮಿ ಅಂದರೆ ಮನೆಗೆ ಬಳಸುವಂತಹ ಧಾನ್ಯಗಳನ್ನು ಪೂಜೆ ಮಾಡಿ ಅದನ್ನು ಶೇಖರಣೆ ಮಾಡುವಂಥದ್ದು, ಅದನ್ನು ಕೊಡಬಾರ್ದು ಅನ್ನುವಂಥದ್ದು ಮಾತ್ರ ಇದೆ. ಈ ದಾನ ಅನ್ನುವಂಥದ್ದು ಬಂದಾಗ ವಸ್ತ್ರದಾನ ಮಾಡಬಹುದು. ನೋಡಿ, ಇಂದಿನ ಕಾಲದಲ್ಲಿ ಅವರು ಬೆಳೆದಂತಹದ್ದು 4 ಭಾಗಗಳನ್ನು ಮಾಡಿ 1% ಅಷ್ಟು ದೇವಸ್ಥಾನಕ್ಕೆ ಕೊಡ್ತಾ ಇದ್ರು, ಒಂದಷ್ಟು ಅನಾಥಾಶ್ರಮಗಳಿಗೆ ಕೊಡ್ತಾ ಇದ್ರು. ಇವತ್ತಿಗೂ ಒಂದಷ್ಟು ಹಳ್ಳಿ ಕಡೆ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ದಾನಕ್ಕೆ ಬಹಳ ಶ್ರೇಷ್ಠ. ದಾನವನ್ನು ಮಾಡಲೇಬೇಕು ಸಂಕ್ರಾಂತಿ ಹಬ್ಬದ ದಿವಸ ಅಂತ ಹೇಳುತ್ತೆ. ಈ ನದಿ ಸ್ನಾನ ಆಗಬಹುದು, ಮತ್ತು ಮನೆಯಲ್ಲೇ ಆಗಲಿಲ್ಲ ಅಂತ ಹೇಳಿದ್ರೇನು ಒಂದಷ್ಟು ಎಳ್ಳನ್ನು ಹಾಕಿ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇ ಸಂಮಿದಂ ಕುರು, ಅಂದರೆ 7 ನದಿಗಳನ್ನು ಸ್ನಾನವನ್ನು ಮಾಡ್ತಾ ಇದ್ದೀನಿ ಅನ್ನುವಂಥ ಭಾವನೆ ಇಟ್ಟುಕೊಂಡು ಸ್ನಾನಾದಿಗಳನ್ನು ಮಾಡುವಂಥದ್ದು, ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು, ಸೂರ್ಯಾಸನ ಹಾಕಿ ನಮಸ್ಕಾರವನ್ನು ಮಾಡುವಂಥ ಪದ್ಧತಿಯನ್ನು ನಾವು ನೋಡ್ತೀವಿ. ಯಾಕಂದರೆ ಸಂಕ್ರಾಂತಿ ಹಬ್ಬ ಸೂರ್ಯನಿಗೆ ಮೀಸಲಾಗಿರುವಂಥದ್ದಾಗಿರುತ್ತೆ. ಮನೆ ದೇವರ ಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ, ಯಾರೂ ಮಾಡೋದೇ ಇಲ್ಲ. ಮನೆ ದೇವರ ಆರಾಧನೆ ಮಾಡಬೇಕು ಅಂತ ಹೇಳುತ್ತೆ. ಸೊ ಇವೆಲ್ಲ ಸಂಕ್ರಾಂತಿ ಹಬ್ಬದ ಆಚರಣೆಗಳಲ್ಲಿ ಬರುವಂತಹ ಪದ್ಧತಿ ಆಗಿರುತ್ತೆ. ಸೊ ಹಾಗಾದ್ರೆ ಈ ಒಂದು ಕನ್ಫ್ಯೂಷನ್ ಅಂತೂ ಕ್ಲಿಯರ್ ಆಯ್ತು. ದಾನಗಳನ್ನ ಮಾಡೋದ್ರಿಂದ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳಿ. ಮತ್ತೆ ಈ ಸಂದರ್ಭದಲ್ಲಿ ಗೋಪೂಜೆ ಮಾಡೋದು ಕೂಡ ತುಂಬಾ ಶ್ರೇಷ್ಠತೆಯನ್ನ ಪಡೆದುಕೊಳ್ಳುತ್ತೆ. ಗೋಪೂಜೆ ಮಾಡುವಂತ ಯಾವ ತರ ಗೋಪೂಜೆನ ಮಾಡಬೇಕು, ಹಾಗೆ ಗೋಪೂಜೆ ಅಥವಾ ಗೋದಾನವನ್ನ ಮಾಡೋದ್ರಲ್ಲಿ ಏನೆಲ್ಲ ವಿಶೇಷ ವಸ್ತುಗಳನ್ನ ಇರಿಸ್ಬೇಕಾಗತ್ತೆ ಅಂತ ಹೇಳಿ. ನೋಡಿ, ಒಂದಷ್ಟು ಪುರಾಣಗಳಲ್ಲಿ ಬಹಳಷ್ಟು ಉಲ್ಲೇಖ ಇರುವಂಥದ್ದು ನಾವು ನೋಡ್ತೀವಿ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಗರುಡ ಪುರಾಣದಲ್ಲಿ ಗೋದಾನ ಅತಿ ಶ್ರೇಷ್ಠವಾದಂಥ ದಾನ ಅಂತ ಹೇಳುತ್ತೆ. ಭಾಳಷ್ಟು ದಾನಗಳಿದೆ, ವಿದ್ಯಾದಾನ ಆಗಬಹುದು, ಅನ್ನದಾನ ಆಗಬಹುದು, ಅದರದ್ದೇ ಆದಂಥ ಒಂದಷ್ಟು ವೈಶಿಷ್ಟ್ಯಗಳನ್ನು ನಾವು ನೋಡ್ಬೋದು. ಹಬ್ಬ ಹರಿದಿನಗಳಲ್ಲಿ ಅಥವಾ ಯಾವುದಾದ್ರು ಕರ್ಮಗಳಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಈ ಹಿರಿಯರ ಪೂಜೆ ಪುನಸ್ಕಾರಗಳು ಮಾಡುವಂಥ ತರ್ಪಣಾದಿಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಗೋದಾನ ಮಾಡುವುದು ಬಹಳ ಶ್ರೇಷ್ಠವಾದಂಥದ್ದು ಅಂತ ಹೇಳುತ್ತೆ. ಗೋದಾನ ಮಾಡೋದ್ರಿಂದ ಇನ್ನೊಂದು ಹಸುವನ್ನು ಒಂದು ಕುಟುಂಬ ಸಾಕುತ್ತೆ, ಒಂದು ಆಳನ್ನು ಕರೆದು ಅದು ಜೀವನ ನಡೆಸುವಂಥದ್ದು, ಅಂತಹದ್ದು ಪವಿತ್ರವಾದಂಥ ದಾನ. ಒಂದು ದಾನವನ್ನು ಮಾಡುವಂಥದ್ದು ಗೋದಾನ ಬಹಳ ಶ್ರೇಷ್ಠ. ಹಾಗಾಗಿ ಇವತ್ತಿನ ಮಟ್ಟಿಗೆ ಬಹಳ ಕಷ್ಟ ಇದೆ. ಹಾಗಾಗಿ ಗೋದಾನ ಎಷ್ಟು ಪ್ರಶಸ್ತವಾಗಿರುತ್ತೋ ಅಷ್ಟೇ ಒಂದು ಪೂಜೆಗೂ ಅಷ್ಟೇ ಮೀಸಲಾಗಿಟ್ಟಿರುವಂಥದ್ದಿದೆ. ನಾವು ಪ್ರತಿ ಶುಕ್ರವಾರ ಅಮಾವಾಸ್ಯೆ ಏನು ಪೂಜೆಗಳನ್ನು ಮಾಡ್ತೀವೋ ಒಂದಷ್ಟು ಗೋಗ್ರಾಸವನ್ನು ತಿನ್ನಿಸುವಂಥದ್ದು, ಏನು ಪ್ರತಿ ಶುಕ್ರವಾರ ವರ್ಷಪೂರ್ತಿ ಮಾಡೋದು ಒಂದೇ. ಈ ಹಬ್ಬದ ಆಚರಣೆದಂದು ಗೋವಿಗೆ ಪೂಜೆ ಮಾಡೋದು ಅಷ್ಟೇ ಶ್ರೇಷ್ಠವಾದಂಥದ್ದು. ಯಾಕಂತ ಹೇಳಿದ್ರೆ ರೈತರಿಗೆ ಆ ಹಸುವಿಂದ ಎಷ್ಟೋ ಇಡೀ ವರ್ಷದ ದುಡಿಮೆ ಏನಿರುತ್ತೆ ಫಸಲು ಬಂದಿರುತ್ತೆ.
ಹಾಗಾಗಿ ಆ ಲಕ್ಷ್ಮಿಯಾಗಿ ನೋಡುವಂಥದ್ದು, ಯಾಕಂದರೆ ಸಾಕ್ಷಾತ್ ಲಕ್ಷ್ಮಿನೇ ಅಂತ ಹೇಳ್ತೀವಿ. ಹಾಗಾಗಿ ಲಕ್ಷ್ಮಿಗೆ ವಿಶೇಷವಾದಂಥ ಅಲಂಕಾರವನ್ನು ಮಾಡಿ ಒಂದಷ್ಟು ಪ್ರದಕ್ಷಿಣೆಯನ್ನು ಮಾಡಿ ಗೋಗ್ರಾಸ ಅಂದರೆ ನೆನೆಸಿರೋ ಅಕ್ಕಿ, ಬೆಲ್ಲ, ಬಾಳೆಹಣ್ಣನ್ನು ತಿನ್ನಿಸಿ ಪೂಜೆಯನ್ನು ಸಲ್ಲಿಸುವಂಥದ್ದು ನಾವು ಇಲ್ಲಿ ಕಾಣಬಹುದಾಗಿದೆ. ಓಕೆ, ಗೋ ಪೂಜೆ ಅಂದ ತಕ್ಷಣನೇ ಮನೇಲಿರುವಂತ ರೈಸ್ ತಗೊಂಡು ಹೋಗಿ ಕೊಟ್ಟೆ, ಅನ್ನ ಹಾಕದೆ ಅಥವಾ ಊಟ ಏನ್ ಕೊಡ್ತಿರ್ತಾರೆ ಅದನ್ನ ಸಾಮಾನ್ಯವಾಗಿ ಕೊಡುವಂತದನ್ನ ನಾವು ನೋಡ್ತೀವಿ. ಆದ್ರೆ ಅಕ್ಕಿ, ಬೆಲ್ಲ ಈ ತರದ ಪದಾರ್ಥಗಳನ್ನ ಕೊಡೋದು ಒಳ್ಳೇದು. ಒಳ್ಳೆಯದು. ಹಾಗುರುಗಳೇ, ನೀವು ಹೇಳಿದ್ರಿ ಅವಾಗ್ಲೇ ಏನಂದ್ರೆ ಸಂಕ್ರಾಂತಿ ದಿನದಂದು ನದಿಯಲ್ಲಿ ಸ್ನಾನ ಮಾಡ್ಬೇಕು, ಹೌದು. ಈ ಗಂಗೆಯಲ್ಲಿ ಸ್ನಾನ ಮಾಡೋದ್ರಿಂದ 7 ಜನ್ಮಗಳ ಪಾಪ ಪರಿಹಾರ ಆಗತ್ತೆ ಅನ್ನೋ ಮಾತನ್ನ ಕೇಳ್ತೀವಿ. ಆದ್ರೆ ಎಲ್ರಿಗೂ ಇವಾಗ ಗಂಗೆಗೆ ನಿಜವಾಗ್ಲೂ ಹೋಗೋದಕ್ಕಾಗಲ್ಲ. ಹೌದು. ಈ ಕೆಲವೊಂದು ಕಡೆ ಸಂಗಮ ತೀರ್ಥಗಳು ಅಂತ ಇರುತ್ತೆ, ಅಲ್ಲಿ ಹೋಗಿ ಸ್ನಾನವನ್ನ ಮಾಡೋದ್ರಿಂದ ಒಳ್ಳೇದಾಗತ್ತೆ ಅಂತ. ಇದ್ರ ಹಿನ್ನೆಲೆ ಏನು, ಅದರ ಉದ್ದೇಶ ಏನು, ಯಾವ ಕಾರಣಕ್ಕೆ ಸಂಕ್ರಾಂತಿ ದಿವಸನೇ ಈ ಒಂದು ಸಂಗಮದಲ್ಲಿ ಸ್ನಾನ ಮಾಡಬೇಕು ಅನ್ನೋ? ನೋಡಿ, ಉತ್ತರಾಯಣಕ್ಕೆ ನಾವು ಕಾಲಿಡ್ತಾ ಇದ್ವಿ, ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಕಾಲಿಡ್ತಾ ಇದ್ವಿ. ರವಿ ಬದಲಾವಣೆ ಅಲ್ಲಿ, ರವಿ ಆರೋಗ್ಯಕಾರಕ ಅಂತ ಹೇಳ್ತೀವಿ, ರವಿಗ್ರಹವನ್ನು ಪಿತೃಕಾರಕ ಅಂತ ಹೇಳ್ತೀವಿ. ಈ ಕರ್ಮಗಳು ಹೋಗಬೇಕಾದ್ರೆ ಯಾವುದೇ ಪೂಜೆ ಪುನಸ್ಕಾರಗಳಾಗಬಹುದು, ನದಿ ತೀರದಲ್ಲಿ ಮಾಡಿದ್ರೆ ಸಂಪೂರ್ಣವಾದಂತಹ ದೋಷಗಳು ಹೋಗುತ್ತೆ, ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಬಹಳಷ್ಟು ಉಲ್ಲೇಖ ಇರುವಂಥದ್ದು ನಾವು ನೋಡಬಹುದಾಗಿದೆ. ಹಾಗಾಗಿ ಇಂಥ ಪುಣ್ಯ ಒಂದು ಸಮಯದಲ್ಲಿ ನದಿ ಸ್ನಾನಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿರುವಂಥದ್ದಿದೆ. ನಾವು ಒಂದಷ್ಟು ಪುರಾಣದ ಕಡೆ ಹೋದಾಗ ಒಂದಷ್ಟು ಭೀಷ್ಮನ ವಿಚಾರದಲ್ಲಿ ಬಂದಾಗ ಅವನ ಪ್ರಾಣ ಹೋಗುವಂಥ ಸಂದರ್ಭದಲ್ಲಿ ನಾನು ಉತ್ತರಾಯಣದಲ್ಲೇ ನಾನು ಪ್ರಾಣ ಇಚ್ಛಾಮರಣ ಅಂತ ಹೇಳ್ತೀವಿ ಆತನಿಗೆ, ನಾನು ಉತ್ತರಾಯಣದಲ್ಲೇ ನನ್ನ ಪ್ರಾಣವನ್ನು ಬಿಡಬೇಕು ಅನ್ನುವಂಥದ್ದು ನೋಡಿದ್ದೀವಿ. ಸೊ ಅಂತಹದ್ದು ಒಂದಷ್ಟು ವಿಚಾರಗಳು ಬಂದಾಗ ಅಷ್ಟು ಪವಿತ್ರತೆಯನ್ನು ಇರುವಂತಹದ್ದು ಉತ್ತರಾಯಣ. ಅಂಥ ಮೊದಲನೇ ದಿನವಾಗಿರೋದ್ರಿಂದ ನದಿ ಸ್ನಾನ ಅತಿ ಶ್ರೇಷ್ಠ, ಕರ್ಮಗಳು ಕಳೆಯುತ್ತೆ ಅನ್ನುವಂಥದ್ದು ಹೇಳುತ್ತೆ. ಅದಕ್ಕೋಸ್ಕರ ಹೆಚ್ಚಿನ ಮಟ್ಟಿಗೆ ನದಿ ಸ್ನಾನವನ್ನು ಮಾಡುವಂಥ ಪದ್ಧತಿ ಇದೆ. ಹಾಗಾಗಿ ಗಂಗೆಗೆ ಹೋಗಿ ಅಲ್ಲಿ ಸ್ನಾನ ಮಾಡಬೇಕು ಅನ್ನೋಂಥದ್ದೇನಿಲ್ಲ, ಗಂಗೆದು ಒಂದಷ್ಟು ನೀರು ತಂದಿಟ್ಟಿದ್ರೇನು ಅದರ ಮನೆಯಲ್ಲಿ ಹಾಕ್ಕೊಂಡು ಸ್ನಾನ ಮಾಡಿದ್ರೇನು ಆಗುತ್ತೆ. ನದಿಯ ಸಮೀಪದಲ್ಲಿರುವಂಥವ್ರಿಗಂತೂ ನದಿಯ ಹತ್ರ ಹೋಗಿ ಸ್ನಾನಾದಿಗಳನ್ನು ಬಿಟ್ಟು ಒಂದಷ್ಟು ಹಳೆ ವಸ್ತ್ರಗಳನ್ನು ದಾನ ಮಾಡ್ತಾ ಇರ್ತಾರೆ ಕೆಲವರಿಗೆಲ್ಲ ಎಳ್ಳು ದಾನ. ಹಾಗೆ ನಾನು ಹೇಳ್ತಾ ಇದ್ದೆ, ಎಳ್ಳು ದಾನ ಮಾಡಬೇಕು, ಮತ್ತು ಒಂದಷ್ಟು ಎಳ್ಳು ನೀರಿಗೆ ಹಾಕಿ ಸ್ನಾನವನ್ನು ಮಾಡಬೇಕು ಅನ್ನುವಂಥದ್ದು ಹೇಳ್ತಾ ಇದೆ. ಅರ್ಚಕರಿದ್ದರು, ಅಲ್ಲಿ ಎಲ್ಲೋ ದೇವಸ್ಥಾನ ಇತ್ತು ಅಂತ ಹೇಳಿದ್ರೂ ಅಲ್ಲಿ ಸಾಧ್ಯವಾದಷ್ಟು ಸ್ನಾನ ಮಾಡಿ ಅಲ್ಲಿ ದಕ್ಷಿಣ ಯಾರಿಗಾರ ಪುರೋಹಿತರಿಗೆ ಅಲ್ಲಿ ದೇವಸ್ಥಾನಕ್ಕೆ ಅಥವಾ ಏನಾದರೂ ವಸ್ತ್ರದಾನ ಇಂಥದ್ದೆಲ್ಲ ದಾನವನ್ನು ಮಾಡಿ ಬರೋದು ಬಹಳ ಒಳ್ಳೆಯದು. ಅದನ್ನು 14ನೇ ತಾರೀಕು ಮಾಡ್ಕೊಳ್ಳುವಂಥವ್ರು ಬಹಳ ಶ್ರೇಷ್ಠವಾಗಿದೆ. ಸಂಜೆ 3 ಗಂಟೆ ಮೇಲೆ ಸಂಧ್ಯಾ ಕಾಲದಲ್ಲಿ ಸ್ನಾನಾದಿಗಳನ್ನು ಮಾಡಿ ಒಂದಷ್ಟು ದಾನ ಧರ್ಮಗಳಿಗೆ ಬಹಳ ಶ್ರೇಷ್ಠವಾದಂಥದ್ದು ಇದಿರುತ್ತೆ. ಮತ್ತು ಅದ್ರ ಜೊತೆಗೆ ಈ ಸತಿ ಬಂದಿರುವಂಥದ್ದು ಏಕಾದಶಿ ಇರೋದರಿಂದ ಒಂದಷ್ಟು ಹಬ್ಬದ ಆಚರಣೆ ಅಂತ ಬಂದಾಗ ಏಕಾದಶಿ ದಿನ ಉಪವಾಸ ಜಾಸ್ತಿ. ಹೌದು, ಎಲ್ಲ ಅನ್ನವನ್ನು ಮಾಡಬಾರ್ದು, ಮುಸರೆ ಪದಾರ್ಥಗಳನ್ನು ಮುಟ್ಟಬಾರ್ದು ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಅವಲಕ್ಕಿ ಇದೆಲ್ಲ ಮಾಡುವಂಥದ್ದು, ಹಣ್ಣು ಹಂಪಲುಗಳನ್ನು ತಿನ್ನುವಂಥದ್ದು ಇರುತ್ತೆ. ಕೆಲವರು ಉಪವಾಸಾದಿಗಳನ್ನು ಇರ್ತಾರೆ. ಸೊ ಆ ಒಂದು ಕಾರಣಕ್ಕೂ 14ನೇ ತಾರೀಕು ಹಬ್ಬದ ಆಚರಣೆ ಅಷ್ಟು ಇರೋದಿಲ್ಲ. ಸೊ 15ನೇ ತಾರೀಕು ದ್ವಾದಶಿ ತಿಥಿ ಏನಿರುತ್ತೆ ಅದು ಬಹಳ ಶ್ರೇಷ್ಠವಾದಂಥದ್ದು ಇರುತ್ತೆ. ಹಾಗಾಗಿ ದಾನಕ್ಕೆ ಸ್ನಾನಕ್ಕೆ 14ನೇ ತಾರೀಕು ಬಹಳ ಶ್ರೇಷ್ಠವಾಗಿರುತ್ತೆ. ಆ ದಿನ ಮಾಡೋದು ಉತ್ತಮವಾಗಿರುತ್ತೆ. ಓಕೆ, 14ನೇ ತಾರೀಕು ದಾನ ಮತ್ತು ಸ್ನಾನ ಮಾಡಿದ ನಂತರ 15ನೇ ತಾರೀಕು ಹಬ್ಬವನ್ನ ಇಡೀ ದಿನ ನೀವು ಸಂಭ್ರಮಾಚರಣೆ ಮಾಡ್ಕೋಬಹುದು ಅಂತ ಹೇಳಿ. ಗುರುಗಳೇ, ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗೋದೇನಂದ್ರೆ ಬೋಗಿ ಇಡುವಂಥದ್ದು. ಬೋಗಿ ಫಸ್ಟ್ ಎಷ್ಟೋ ಜನರಿಗೆ ಈ ಬೋಗಿ ವಿಷಯಕ್ಕೆ ಏನಂತಾರೆ ಅಂತಂದ್ರೆ, ಬೋಗಿ ಅಂದ್ರೆ ದೇವರಿಗೆ ಒಂದು ನೈವೇದ್ಯವನ್ನ ಸಮರ್ಪಿಸುವಂಥದ್ದು ಅಂತ ಕೆಲವ್ರು ಹೇಳ್ತಾರೆ. ಸೊ ನಿಜವಾಗ್ಲೂ ಬೋಗಿ ಅಂದ್ರೆ ಏನು, ಬೋಗಿ ಮತ್ತೆ ಯಾವ ದಿನ ಮಾಡ್ಬೇಕಾಗತ್ತೆ ಅಂತ? ನೋಡಿ, ಯಾವಾಗಲೂ ಅಷ್ಟೇ ಹಬ್ಬದ ಹಿಂದಿನ ದಿವಸ ಒಂದಷ್ಟು ಜನ ಮಾಡುವಂಥ ಪದ್ಧತಿಯನ್ನು ನಾವು ನೋಡ್ತಾ ಇದ್ದೀವಿ. ಒಂದಷ್ಟು ಹಬ್ಬದ ಹಿಂದಿನ ದಿವಸ ನಾವು ಬಂದಾಗ ಏಕಾದಶಿ ಈ ವರ್ಷ ಬಂದಿರೋದ್ರಿಂದ ಭೋಗಿ ಹಬ್ಬಕ್ಕೆ ಅಷ್ಟು ಪ್ರಶಸ್ತವಾಗಿರೋದಿಲ್ಲ ಅಂತ ಹೇಳುತ್ತೆ. ಹಾಗಾಗಿ 15ನೇ ತಾರೀಕೇ ಮಾಡೋದು ಬಹಳ ಒಳ್ಳೆಯದು ಅನ್ನುವಂಥದ್ದು ಇರುತ್ತೆ. ಇಲ್ಲಿ ಭೋಗಿ ಹಬ್ಬ ಅಂದಿದ ತಕ್ಷಣವೇ ಎಲ್ಲರಿಗೂ ಒಂದಷ್ಟು ಏನು ಮಾಡಬೇಕು, ಏನು ಮಾಡಬಾರ್ದು, ಈ ಒಂದಷ್ಟು ಸಂಪ್ರದಾಯಗಳು ಹೇಗಿರುತ್ತೆ, ನಾವು ಒಂದಷ್ಟು ಬೇರೆ ಬೇರೆ ಪ್ರದೇಶಗಳಲ್ಲಿನೂ ಒಂದು ವಿಭಿನ್ನವಾದಂಥದ್ದು ಆಚರಣೆಗಳನ್ನು ನಾವು ನೋಡ್ತಾ ಇರ್ತೀವಿ. ಸೊ ಅಲ್ಲಿ ಪೊಂಗಲ್ ರೀತಿಯಲ್ಲಿ ಮನೆಯ ಮುಂಬದಿಯಲ್ಲಿ ಇಟ್ಟು ಒಂದಷ್ಟು ಒಲೆಯನ್ನು ಇಟ್ಟು ಹೊಸ ಪಾತ್ರೆ, ಮಣ್ಣಿನ ಪಾತ್ರೆಯನ್ನು ತಂದು ಅಕ್ಕಿ ಮತ್ತು ಹೆಸರು ಬೇಳೆ, ಬೆಲ್ಲ ಇವೆಲ್ಲವನ್ನು ಹಾಕಿ ಮಾಡುವಂಥ ಪದ್ಧತಿಯನ್ನು ನಾವು ನೋಡಬಹುದು. ನಮ್ಮ ಕರ್ನಾಟಕದ ಆಚರಣೆಗಳಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಭೋಗಿ ಹಬ್ಬ ಅಂತ ಹೇಳಿದ್ರೇ ಒಂದಷ್ಟು ಪ್ರಕೃತಿಯನ್ನು ಆರಾಧನೆ ಮಾಡುವಂಥದ್ದು, ಅದರ ಜೊತೆಗೆ ಬೆಳೆದಂಥ ದವಸ ಧಾನ್ಯಗಳನ್ನು ಇಟ್ಟು ನೈವೇದ್ಯಾದಿಗಳ ರೀತಿಯಲ್ಲಿ
ಧನಲಕ್ಷ್ಮಿ ಮತ್ತು ಧಾನ್ಯಲಕ್ಷ್ಮಿಯನ್ನು ಪೂಜೆ ಮಾಡುವಂಥ ಪದ್ಧತಿ ಅಂತ ಹೇಳ್ತೀವಿ. ಸೊ ಇದನ್ನು ಆಚರಣೆ ಮಾಡುವಂಥದ್ದು ಹೆಚ್ಚಿನ ಮಟ್ಟಿಗೆ ಹಳ್ಳಿ ಕಡೆ ನಾವು ನೋಡಬಹುದಾಗಿದೆ. ಆದರೆ ಸಿಟಿ ಕಡೆ ಯಾರೂ ಆಚರಣೆ ಮಾಡೋದಿಲ್ಲ. ಸಿಟಿಯಲ್ಲಿ ಅದೇ ನೀವ್ ಹೇಳ್ದಾಗೆ ಅವಾಗ್ಲೇ ಅವರೆಕಾಯಿ, ಗೆಣಸು, ಹೌದು, ಆಮೇಲೆ ನೆಲಗಡ್ಲೆ ಇದನ್ನ ಬೇಯಿಸ್ಬಿಟ್ಟು ಇಡ್ತಾರೆ. ಬೇಯಿಸ್ಬಿಟ್ಟು ಅದನ್ನೇ ದೇವ್ರಿಗಿಟ್ಟು ಅಕ್ಕಪಕ್ಕ ಮನೆಯವರಿಗಾಗ್ಲಿ ಎಳ್ಳು ಬೆಲ್ಲ ಹಂಚುವಂಥದ್ದು. ಬೀರುವಂತ ಸಂದರ್ಭದಲ್ಲಿ ಇದನ್ನು ಸಹ ಹಂಚುವಂತ ಪದ್ಧತಿ ನಿಜ. ನಾವು ನೋಡಬಹುದಾಗಿದೆ. ನಿಜ. ಸರಿ, ಈಗ ನೀವ್ ಹೇಳಿದ್ರಿ ಕೆಲವೊಂದು ಪದಾರ್ಥಗಳನ್ನ ಹಂಚುವಂಥದ್ದು ಅಂತ. ಈಗ ನಾವು ಎಳ್ಳು ಬೆಲ್ಲ ಇಲ್ದೆ ಈ ಹಬ್ಬ ಕಂಪ್ಲೀಟ್ ಅಲ್ವೇ ಅಲ್ಲ ಗುರುಗಳೇ. ಹೌದು. ಸೊ ಎಳ್ಳು ಬೆಲ್ಲದ ಮಹತ್ವ ಏನು, ಯಾಕೆ ಈ ಹಬ್ಬದ ದಿನದಂದೇ ಈ ಎಳ್ಳು ಬೆಲ್ಲವನ್ನ ಸೇವಿಸ್ಬೇಕು ಅಂತ ಹೇಳಿ. ಹೊಸ ವರ್ಷದ ಪ್ರಾರಂಭ ದಿನ ಅಂತೇಳಿ ನಮ್ಗೆ ಯಾವಾಗ ಹೊಸ ವರ್ಷ ಅಂದ್ರೆ ಯುಗಾದಿ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ 2026 ಹೊಸ ವರ್ಷದಲ್ಲಿ ಮೊದಲನೇ ಹಬ್ಬ ಯಾವುದು ಅಂತ ಹೇಳಿದ್ರೆ ಸಂಕ್ರಾಂತಿ. ಹಾಗಾಗಿ ಹೊಸ ವರ್ಷ ಅಂತ ಹೇಳಿದ್ರೆ ಹೊಸತನವನ್ನ ಕಂಡುಕೊಳ್ಳುವಂಥದ್ದು. ಈಗ ಹಿಂದೆ ಯಾರೋ ಮನೆ ಪಕ್ಕದಲ್ಲಿ ಇರುವಂಥವ್ರ ಹತ್ರ ಜಗಳ ಮಾಡ್ಕೊಂಬಿಟ್ಟಿರ್ತೀರ, ಅಥವಾ ನಿಮ್ಮ ಅಕ್ಕ ತಂಗಿರೇ ಜಗಳ ಆಡ್ಕೊಂಬಿಟ್ಟಿರ್ತಾರೆ, ಅಥವಾ ಅಣ್ಣ ತಮ್ಮಂದ್ರೆ ಕಿರಿಕಿರಿ ಮಾಡ್ಕೊಂಬಿಟ್ಟಿರ್ತಾರೆ. ಆಸ್ತಿ ವಿಚಾರದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಸ್ನೇಹಿತರ ಹತ್ರನೇ ಏನೋ ಒಂದು ಕಲಹಗಳು ಮಾಡ್ಕೊಂಬಿಟ್ಟಿರ್ತೀವಿ. ಹೋದ ವರ್ಷ ಅಪ್ಪವಿಲ್ಲ ಆಗಿರೋದು, ಈ ಹೊಸ ವರ್ಷಕ್ಕಾದ್ರೂ ನಾವು ಚೆನ್ನಾಗಿರೋಣ ಅನ್ನುವಂಥ ಒಂದು ಅಭಿಪ್ರಾಯ ಅನ್ನುವಂಥದ್ದು ಇಲ್ಲಿ ನೋಡಬಹುದು. ಅದಕ್ಕೆ ಎಳ್ಳು ಬೆಲ್ಲವನ್ನ ತಿಂದು ಒಳ್ಳೆ ಮಾತನಾಡುವಂಥ, ಹಿಂದೆ ಏನೋ ಕೆಟ್ಟದ್ದು ಮಾತಾಡ್ಬಿಟ್ಟಿದೆಯಾ, ಏನೋ ಬೈದು ಬಿಟ್ಟಿದೆಯಾ, ಅಥವಾ ನಾನೇನೋ ಬೈದು ಬಿಟ್ಟಿದ್ದೀನಿ, ಸೊ ಅದೆಲ್ಲ ಹಿಂದಿನ ವರ್ಷದ್ದು ಹೋಗಲಿ, ಹೊಸ ವರ್ಷ ಒಳ್ಳೇದಾಗಲಿ, ಒಳ್ಳೇದನ್ನು ಮಾಡೋಣ ಅನ್ನುವಂಥ ಒಂದು ಅಭಿಪ್ರಾಯ. ಆದರೆ ಒಂದಷ್ಟು ಸೈಂಟಿಫಿಕ್ ಆಗಿ ನಾವು ಒಂದಷ್ಟು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಒಂದಷ್ಟು ಆಧ್ಯಾತ್ಮಿಕವಾಗಿ ನಾವು ನೋಡೋಕೆ ಹೋದರೆ, ನಾನು ಆಗಲೇ ಎಳ್ಳಿನ ವಿಚಾರದಲ್ಲಿ ಬಂದಾಗ ಅದು ಶನೀಶ್ವರನಿಗೆ ಸಂಬಂಧಪಟ್ಟಂಥದ್ದು. ಯಾಕಂದರೆ ಶನಿ ಸರ್ವಯೋಗಕಾರಕ ಅಂತ ಹೇಳ್ತೀವಿ, ಶನಿನ ಆಯುಷ್ಯಕಾರಕ ಅಂತ ಹೇಳ್ತೀವಿ. ಒಬ್ಬ ಮನುಷ್ಯನಿಗೆ ಆಯುಷ್ಯ ಬಹಳ ಮುಖ್ಯವಾಗಿರುವಂಥದ್ದು, ಹಾಗೆ ಆರೋಗ್ಯನೂ ಬಹಳ ಮುಖ್ಯವಾಗಿರುವಂಥದ್ದು. ಈ ಎರಡೂ ಸರಿಯಾಗಿದ್ರೇನೆ ಅವನು ಸಂಪಾದನೆ ಮಾಡಿದ್ದು ಸರಿಯಾಗಿ ಉಪಯೋಗಿಸ್ಕೊಂಡು ಕುಟುಂಬ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಎಲ್ಲಿ ಆರೋಗ್ಯ ಹೊಡೆತ ಬಿತ್ತು, ದುಡ್ಡಿದ್ರೂ ಆರೋಗ್ಯ ಇಲ್ಲ ಅಂದಾಗ ಒಂದಷ್ಟು ಸಮಸ್ಯೆಗಳೇ ಜೀವನದಲ್ಲಿ ವೇಸ್ಟೇ ಆಗುವಂಥದ್ದು ಇರುತ್ತೆ. ಸೊ ಈ ಸಮಸ್ಯೆಗಳು ಯಾವುದೂ ಬರ್ದಿರ ಸರ್ವ ಯೋಗವನ್ನೂ ನಮಗೆ ಪ್ರಾಪ್ತಿ ಆಗಲಿ, ಆರೋಗ್ಯವನ್ನೂ ಪ್ರಾಪ್ತಿ ಆಗಲಿ ಅಂತೇಳಿ ಎಳ್ಳಿನ ಜೊತೆ ಒಂದಷ್ಟು ಬೆಲ್ಲವನ್ನು ಸೇರಿಸಿ ಒಂದು ಕೊಡುವಂಥ ಪದ್ಧತಿ. ಈಗೆಲ್ಲ ಒಂದಷ್ಟು ಉರುಗಡ್ಲೆ ಆಗಬಹುದು, ಒಂದಷ್ಟು ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಒಂದಷ್ಟು ಬಣ್ಣ ಬಣ್ಣ ರೀತಿಯಲ್ಲಿರುವಂಥದ್ದು ಚಾಕ್ಲೇಟ್ ರೀತಿಯಲ್ಲಿ ಹಾಕುವಂಥದ್ದು ನಾವು ನೋಡ್ತಾ ಇದ್ದೀವಿ. ಮತ್ತು ಅದರ ಜೊತೆಗೆ ಉರುಗಡ್ಲೆ ಮತ್ತು ಮಿಕ್ಸ್ ಮಾಡಿ ಕೊಡುವಂಥ ಪದ್ಧತಿ, ಮತ್ತು ಅದರ ಜೊತೆಗೆ ಸಣ್ಣ ಸಣ್ಣ ಬೆಲ್ಲದ ಚೂರ್ಣಗಳನ್ನು ಆಕ್ಚುಲಿ ಕೇಳಲೇಬೇಕು ಗುರುಗಳೇ. ಯಾಕಂದ್ರೆ ಎಳ್ಳು ಬೆಲ್ಲ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಹಿರಿಕರೆಲ್ಲ ಮಾಡ್ಕೊಂಡು ಬಂದಿರುವಂತದ್ದು ಬಿಳಿ ಎಳ್ಳು, ಹೌದು, ಅದರ ಜೊತೆಗೆ ಬೆಲ್ಲವನ್ನ ಸೇರಿಸುವಂತದ್ದು. ಈಗ ನೀವು ಹೇಳಿದಾಗೆ ವೆರೈಟಿ ಆಗಿ ಬರ್ತಾ ಇರುವಂತದ್ದು ಎಳ್ಳು ಬೆಲ್ಲ. ಇದು ಯಾವ್ದು ಸರಿ ಇದ್ರಲ್ಲಿ? ಹಾಗೆ ಅದೇನಾಗ್ತಿದೆ ಅಂದ್ರೆ ವಾಡಿಕೆ ಹೋಗ್ಬಿಟ್ಟು ನಮ್ಮ ಇಷ್ಟಕ್ಕೆ ನಮ್ಮ ಟೇಸ್ಟ್ಗೆ ತಕ್ಕಂತೆ ನಾವು ಅದನ್ನ ಬದಲಾಯಿಸ್ತಾ ಇದೀವ ಅಂತ. ಹೌದು, ಖಂಡಿತ. ಯಾಕಂದ್ರೆ ಅದು ಶಾಸ್ತ್ರ ಇರೋದೇ ಎಳ್ಳು ಮತ್ತೆ ಬೆಲ್ಲ ಮಾತ್ರನೇ. ನಾವು ಯುಗಾದಿ ಹಬ್ಬಕ್ಕೆ ಬಂದಾಗ ಅಲ್ಲಿ ನಾವೇನ್ ಸ್ವೀಕಾರ ಮಾಡ್ತೀವಿ, ಬೇವು ಬೆಲ್ಲ ಅಲ್ವಾ. ಅದಕ್ಕೆ ಬೇವು ಬೆಲ್ಲಕ್ಕೆ ಇನ್ನೇನು ಸೇರ್ಸಕ್ ಹೋಗಲ್ಲ. ಸೊ ಈಗೇನಾಗಿದೆ, ಇದು ಸಂಪ್ರದಾಯಗಳನ್ನು ಒಂದಷ್ಟು ಬದಲಾವಣೆಗಳು ನಾವು ನೋಡೋಕ್ಕೂ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಬೆಲ್ಲದ ಅಚ್ಚು ರೀತಿಯಲ್ಲಿ ಸಕ್ಕರೆ ಅಚ್ಚುಗಳನ್ನು ಬಣ್ಣ ಬಣ್ಣ ರೀತಿಯಲ್ಲಿ ಮಾಡಿ ಕೊಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಮತ್ತು ಅದರ ಜೊತೆಗೆ ಒಂದಷ್ಟು ಒಣ ಕೊಬ್ಬರಿಗಳನ್ನು ಅದರ ಮೇಲೆ ಇರುವಂಥದ್ದೆಲ್ಲ ಒಟ್ಟನ್ನು ತೆಗೆದುಬಿಟ್ಟು ಅದನ್ನು ಸಣ್ಣ ಸಣ್ಣದಾಗಿ ಚೂರು ಮಾಡಿ ಒಂದಷ್ಟು ಮಿಶ್ರಣ ಮಾಡಿ ಕೊಡುವಂಥ ಪದ್ಧತಿ ಇರುತ್ತೆ. ಆದರೆ ಶಾಸ್ತ್ರದಲ್ಲಿ ಎಳ್ಳು ಮತ್ತು ಬೆಲ್ಲನೇ ಇರುವಂಥದ್ದು. ಸೊ ಅದರಲ್ಲಿ ಬೇರೆ ಮಿಶ್ರಣವನ್ನು ಮಾಡಬೇಕು ಅನ್ನುವಂಥದ್ದು ಯಾವುದೂ ಇಲ್ಲ. ಇನ್ನು ಸೈಂಟಿಫಿಕ್ ಆಗಿ ಇದಕ್ಕೊಂದು ಕಾರಣ ಕೂಡ ಇದೆ ಅಂತಾರೆ ಗುರುಗಳೇ. ಏನಂದ್ರೆ ಈ ಚಳಿಗಾಲದಿಂದ ಇನ್ನು ಬೇಸಿಗೆ ಕಾಲಕ್ಕೆ ಶುರುವಾಗುವಂತ ಸಂದರ್ಭದಲ್ಲಿ ಚಳಿಗಾಲದಲ್ಲಿ ನಮ್ಮ ದೇಹದಲ್ಲಿ ಇರುವಂತಹ ಮಾಯಿಶ್ಚರ್ ಕಂಪ್ಲೀಟ್ ಆಗಿ ಹೋಗಿರುತ್ತೆ. ಆಗ ಈ ಎಳ್ಳಾಗಿರ್ಬಹುದು ಮತ್ತೆ ಬೆಲ್ಲ ಮತ್ತೆ ಕೊಬ್ಬರಿಯನ್ನ ತಿನ್ನೋದ್ರಿಂದ ಮತ್ತೆ ತಿರ್ಗಾ ನಮ್ಮ ನೈಸರ್ಗಿಕವಾಗಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗತ್ತೆ ಮಾಯಿಶ್ಚರ್ ಅನ್ನುವಂಥದ್ದನ್ನ ಕೇಳ್ತೀವಿ. ಯಾಕಂತ ಹೇಳಿದ್ರೆ ಒಂದಷ್ಟು ಉಷ್ಣತೆ ಜಾಸ್ತಿ ಆಗುವಂಥದ್ದು ಇರುತ್ತೆ, ಒಂದು ಏರುಪೇರುಗಳು ಆಗೋದನ್ನ ಒಂದಷ್ಟು ಬ್ಯಾಲೆನ್ಸ್ ಮಾಡೋದಕ್ಕೂ ಇದೊಂದಷ್ಟು ಸೈಂಟಿಫಿಕ್ ಆಗಿ ಇರುವಂತದ್ದು ಕಾರಣ ಆಗುವಂತ ಸಾಧ್ಯತೆ ಇರುತ್ತೆ. ನೋಡಿ, ತಿನ್ನೋದಕ್ಕೂ ಕೂಡ ಎಷ್ಟೋ ಕಾರಣಗಳಿದೆ, ಸುಮ್ಮನೆ ಮಾಡಿರುವಂತದ್ದಲ್ಲ. ಹಿಂದೆ ನಮ್ಮ ಹಿರಿಕರು ಮಾಡಿರುವಂತ ಒಂದೊಂದು ವಾಡಿಕೆಗೂ ಒಂದೊಂದು ಕಾರಣಗಳನ್ನ ಹೇಳ್ತಾ ಹೋಗ್ಬೋದು. ಈಗ ಹೆಣ್ಣು ಮಕ್ಕಳಿಗೆ ಸಂಭ್ರಮಾಚರಣೆ ಅನ್ನೋದಂತಂದ್ರೆ ಮನೆಗೆ ಹೋಗಿ ಎಳ್ಳನ್ನ ಬೀರುವಂತದ್ದು, ಚಿಕ್ಕ ಮಕ್ಕಳು. ಆದ್ರೆ ಈಗೆಲ್ಲೋ ಅದು ಕಡಿಮೆ ಆಗ್ತಾ ಇದೆ, ಯಾರು ಮನೆಗಳಿಗೆ ಹೋಗೋದಿಲ್ಲ. ಇದಕ್ಕೇನ್ ಹೇಳ್ತೀರಾ? ಇಲ್ಲ, ಹೆಣ್ಣು ಮಕ್ಕಳು ಇದ್ದಾರೆ ಮನೆಯಲ್ಲಿ ಅಂತ ಹೇಳಿದ್ರೆ ಖಂಡಿತ ಮಾಡಲೇಬೇಕಾದಂತ ಒಂದು ಸಂಪ್ರದಾಯ. ಅದರಲ್ಲಿ ಸಹ ಮನೆಯ ಅಕ್ಕಪಕ್ಕದಲ್ಲಿ ಇರುವಂಥವ್ರಾಗ್ಬೋದು, ಅಥವಾ ಅವರ ಸ್ನೇಹಿತರಾಗಬಹುದು, ನೆಂಟರಿಷ್ಟರಾಗಬಹುದು,
ಆ, ಖಂಡಿತ ಅವರಿಗೆ ಎಳ್ಳು ಬೆಲ್ಲವನ್ನು ಬೀರುವಂಥದ್ದು ಮಾಡಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಾನು ಆಗಲೇ ಒಂದಷ್ಟು ಹೇಳಿದೆ, ಏನೋ ಒಂದಷ್ಟು ಸಮಸ್ಯೆಗಳು ಬಂದಿರುತ್ತೆ, ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೂ ಇದೊಂದು ದಾರಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದಷ್ಟು ಅರಿಶಿನ ಕುಂಕುಮವನ್ನು ಆ ಸಂದರ್ಭದಲ್ಲಿ ಕೊಡುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಮದುವೆ ಆಗಿರುವಂಥವ್ರು, ವರ್ಷದಲ್ಲಿ ಇರುವಂಥವ್ರಿಗೆ ದೀರ್ಘ ಸುಮಂಗಲಿ ಆಗಿರಲಿ ಅನ್ನುವಂಥದ್ದು ಒಂದಷ್ಟು ಸಂಪ್ರದಾಯಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ಒಂದಷ್ಟು ಎಳ್ಳು ಬೆಲ್ಲವನ್ನು ಕೊಟ್ಟು ಒಂದು ಅರಿಶಿನ ಕುಂಕುಮ ಇಟ್ಕೊ ಬಂದ್ರೇನು ಆ ಹೆಣ್ಣು ಮಗುಗೆ ಒಂದಷ್ಟು ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಆ ಒಂದು ಕಾರಣಕ್ಕೂ ಹೆಣ್ಣು ಮಕ್ಕಳು ಮನೆಯಲ್ಲಿದ್ದರೆ ಅಕ್ಕಪಕ್ಕದಲ್ಲಿ ಇರುವಂಥ ಮನೆಯವ್ರನ್ನು ಕರೆದು ಅರಿಶಿನ ಕುಂಕುಮವನ್ನು ಕೊಟ್ಟು ಎಳ್ಳು ಬೀರುವಂಥದ್ದು, ಮತ್ತು ಅವ್ರ ಮನೆಗೂ ಹೋಗಿ ಎಳ್ಳು ಕೊಟ್ಟು ಬರುವಂಥದ್ದು ಸಂಪ್ರದಾಯಗಳು ಹಿಂದಿನ ಕಾಲದಲ್ಲಿ ಇತ್ತು. ಸೊ ಈಗ ಕಡಿಮೆ ಆಗಿದೆ. ಕೆಲವೊಂದು ಹಳ್ಳಿ ಕಡೆಗೆ ಆಗ್ಬೋದು ಒಂದಷ್ಟು ತಿಳಿದಿರುವಂಥವ್ರು ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ ಇದನ್ನು ಮಾಡಲೇಬೇಕು ಅನ್ನುವಂಥದ್ದು ಶಾಸ್ತ್ರ ಇದೆ. ಈಗ ನಾವು ಈ ಹಬ್ಬಗಳನ್ನ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಕರ್ನಾಟಕ ಅದರಲ್ಲೂ ಏನಂದ್ರೆ ಒಂಥರ ಸಂಪ್ರದಾಯ ಮತ್ತು ಸಂಸ್ಕೃತಿಗೆ ಒಂದು ಒಳ್ಳೆ ನೆಲೆಬೀಡು ಅಂತಾನೆ ಹೇಳ್ಬಹುದು ಗುರುಗಳೇ. ಸೊ ಈ ಹಬ್ಬವನ್ನ ನಮ್ಮ ಕರ್ನಾಟಕದಲ್ಲೇ ವಿವಿಧ ಭಾಗದಲ್ಲಿ ವಿವಿಧ ರೀತಿಯಾಗಿ ಆಚರಣೆ ಮಾಡ್ತಾರೆ. ನಮ್ಮಲ್ಲಿ ಏನಂತಂದ್ರೆ ಈ ಕಡೆ ದಕ್ಷಿಣಕ್ಕೆ ಬಂತಂದ್ರೆ ಬೆಂಗಳೂರು ಕಡೆ ಅಥವಾ ಈ ಕಡೆ ಬಂತು ಅಂತಂದ್ರೆ ಸ್ವಲ್ಪ ಆಂಧ್ರ ಮತ್ತೆ ಕರ್ನಾಟಕ ಎರಡು ಮಿಕ್ಸ್ ಆಗಿರುತ್ತೆ. ಉತ್ತರ ಕರ್ನಾಟಕ ಕಡೆನೇ ಬೇರೆ ರೀತಿ ಇರುತ್ತೆ. ನೀವು ಗಮನಿಸಿರೋ ಹಾಗೆ ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿಯಾದಂತ ವೈಶಿಷ್ಟ್ಯತೆನ ಹೊಂದಿರುತ್ತೆ ಅಂತ ನಮ್ಮ ಹಬ್ಬ? ನೋಡಿ, ಈ ತುಮಕೂರು ಕಡೆ ನಾವು ಹೋದಾಗ ಒಂದಷ್ಟು ಅಲ್ಲಿನ ಪೂಜೆ ಪುನಸ್ಕಾರಗಳಾಗಬಹುದು, ಆ ಕಡೆಯ ಪದ್ಧತಿಗಳನ್ನೇ ಒಂದಷ್ಟು ನಾವು ಬೇರೆ ಬೇರೆ ರೀತಿಯಲ್ಲಿ, ಆದರೆ ಎಲ್ಲ ರೀತಿಯಲ್ಲಿ ಎಳ್ಳು ಬೀರುವಂಥದ್ದು ಅದು ಸೇರುತ್ತೆ. ಅದ್ರ ಜೊತೆಗೆ ಒಂದಷ್ಟು ಹಬ್ಬದ ಆಚರಣೆ ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡುವಂಥದ್ದು ಇರುತ್ತೆ. ಮತ್ತು ನಗರ ಪ್ರದೇಶಗಳಿಗೆ ಬಂದಾಗ ಒಂದಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ, ಒಂದಷ್ಟು ಸಂಪ್ರದಾಯಗಳು ಗೊತ್ತಿರುವಂಥವ್ರು ಆಚರಣೆ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಬೆಂಗಳೂರಲ್ಲಿ ಎಲ್ಲ ಕ್ಷೇತ್ರದಲ್ಲಿರುವಂಥವ್ರು, ಆ ಕಡೆ ಆಂಧ್ರ ಆಗಬಹುದು ಅಥವಾ ತಮಿಳುನಾಡು ಆಗಬಹುದು ಅಥವಾ ಕೇರಳ ಆಗಬಹುದು, ಎಲ್ಲರೂ ಸೇರಿರುವಂಥದ್ದಾಗಿರೋದ್ರಿಂದ ಎಲ್ಲ ಹಬ್ಬದ ಆಚರಣೆನೂ ಅವರದೇ ಆದಂಥ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದಿದೆ. ನಾವು ಮನೆ ಪಕ್ಕದಲ್ಲಿ ನೋಡಿದಾಗ ಆಚೆ ಒಂದು 4 ಕಲ್ಲು ಇಟ್ಟುಬಿಟ್ಟು ಅಲ್ಲಿ ಪೊಂಗಲ್ ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಪ್ಪ, ನಾವು ಕೇರಳದವರು, ನಾವು ಮಕರ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತೀವಿ ಅಂತೇಳಿ ಅವ್ರದ್ದೇ ಆದಂಥ ಆಚರಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲಿ ಬಂದರೆ ಎಲ್ಲರೂ ಹಬ್ಬದ ಆಚರಣೆಗಳು ಅವರದೇ ಆದಂಥ ಆಚರಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ಆದರೆ ನಮ್ಮ ಕರ್ನಾಟಕದ ಆಚರಣೆ ಏನಿರುತ್ತೆ ಅದನ್ನೇ ಆಚರಣೆ ಮಾಡುವಂಥದ್ದೇ ಬಹಳ ಶ್ರೇಷ್ಠವಾದಂಥದ್ದು ಇರುತ್ತೆ. ಅದರಲ್ಲಿ ಹಳ್ಳಿಗಾಡಿನಲ್ಲಿ ಇರುವಂತಹದ್ದು ಏನಿರುತ್ತೆ, ಹಸುಗಳಿಗೆ ಪೂಜೆ ಪುನಸ್ಕಾರಗಳು ಮಾಡುವಂಥದ್ದು, ದವಸ ಧಾನ್ಯಗಳನ್ನು ಬೆಳೆದಿರುವಂಥದ್ದನ್ನು ಪೂಜೆ ಮಾಡಿ ಮನೆಗೆ ತೆಗೆದುಕೊಬರುವಂಥದ್ದಾಗಬಹುದು, ಈ ಹಸುಗಳಿಗೆ ಕಿಚ್ಚಾಯಿಸಿ ಅದಕ್ಕೆ ಆದಂತಹದ್ದು ಒಂದು ಸಂಭ್ರಮನ ಆಚರಣೆ ಮಾಡುವಂಥದ್ದಾಗ್ಬೋದು. ಇದನ್ನು ನೋಡೋದಕ್ಕೆ ನಮಗೊಂದು ಖುಷಿಯಾದಂತಹದ್ದು, ಕಣ್ಣಿಗೆ ಒಂದಷ್ಟು ಏನೋ ಒಂದು ಸಂಭ್ರಮ ಕಾಣುವಂಥದ್ದು ನಾವು ನೋಡಬಹುದಾಗಿದೆ. ಮತ್ತು ಯಾವುದೇ ಹಬ್ಬ ಆಚರಣೆ ಆದ್ರೇನು ಅದರದೇ ಆದಂಥ ಒಂದಷ್ಟು ಹಿನ್ನೆಲೆಗಳನ್ನು ನಾವು ನೋಡ್ತೀವಿ. ನೋಡಿ, ಈ ಹಸುಗಳಿಗೆ ಕಿಚ್ಚಾಯಿಸುವಂಥದ್ದು ಅಂತ, ಹಚ್ಚಿ ಆಯಿಸುವಂಥದ್ದು ಅಂತ. ಅಂದರೆ ಈ ಹಸುಗಳು ಇಡೀ ವರ್ಷ ಅದು ಚಳಿಗಾಲದಲ್ಲಿ ಆ ಗೊರಸುಗಳ ಮಧ್ಯದಲ್ಲಿ ಒಂದಷ್ಟು ಸೂಕ್ಷ್ಮಾಣುಗಳು ಜೀವಿಗಳಿಂದ ಆ ಆರೋಗ್ಯದ ವಿಚಾರದಲ್ಲಿ ಏನಾದರೂ ಬ್ಯಾಕ್ಟೀರಿಯಾಗಳು ಇಂಥದ್ದೇನಾದರೂ ಸಮಸ್ಯೆ ಇದ್ದರೆ ಆ ಕಿಚ್ಚಾಯಿಸುವಂಥ ಸಂದರ್ಭದಲ್ಲಿ ಆ ಬೆಂಕಿಗೆ ಶಾಖಕ್ಕೆ ಎಲ್ಲ ಹೋಗ್ಬಿಡುತ್ತೆ ಅನ್ನುವಂಥದ್ದು ಇದೊಂದಷ್ಟು ಸಂಪ್ರದಾಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದರೆ ಹಿಂದಿನ ಕಾಲದವರು ಅವ್ರದ್ದೇ ಆದಂಥದ್ದು ಎಷ್ಟು ಸೈಂಟಿಫಿಕ್ ಆಗಿ ಆ ಹಬ್ಬದ ಆಚರಣೆ ಆ ಮಾಸಗಳಲ್ಲಿ ಅದನ್ನೇ ಮಾಡಬೇಕು ಅನ್ನುವಂಥದ್ದು ಬರೆದಿಟ್ಟಿದ್ದೀರು. ನೋಡಿ, ನಾವು ಉತ್ತರಾಯಣ ದಕ್ಷಿಣಾಯನದ ಬಗ್ಗೆ ಮಾತನಾಡ್ತಾ ಇದ್ವಲ್ಲ, ಆ ರಾತ್ರಿ ಕಡಿಮೆ ಆಗುತ್ತೆ, ಒಂದಷ್ಟು ಬೆಳಕು ಜಾಸ್ತಿ ಆಗುತ್ತೆ. ಅದು ಉತ್ತರಾಯಣ ಬೆಳಕು ಜಾಸ್ತಿ ಇದ್ದಂಥ ಸಂದರ್ಭದಲ್ಲೇ ಬರುತ್ತೆ, ರವಿ ಬದಲಾವಣೆ ಅಂತ ಸಂದರ್ಭದಲ್ಲಿ. ಆವಾಗ ದೇವರಿಗೆ ಬೆಳಕಿನ ಬೆಳಗ್ಗೆ ಜಾವ ಅಂತ ಹೇಳ್ತೀವಿ. ಅಂದರೆ ಬೆಳಗಿನ ಜಾವ ರೀತಿಯಲ್ಲಿ ಅವ್ರಿಗೆ ದೇವರಿಗೆ ಅನುಗ್ರಹ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸರಿ ಗುರುಗಳೇ, ಈಗ ಈ ಸಂಕ್ರಾಂತಿ ಅಂದ್ರೆ ಒಂಥರ ಶುಭ ಸಂಕೇತ, ಶುಭವಾಗಿರುವಂಥದ್ದು. ಈ ದಿನ ಒಳ್ಳೊಳ್ಳೆ ಕಾರ್ಯಗಳು ಮತ್ತೆ ಒಳ್ಳೊಳ್ಳೆ ಕೆಲಸಗಳನ್ನ ಕೈಗೊಳ್ಬೇಕು ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಯಾವ್ಯಾವ ಶುಭಾರಂಭಕ್ಕೆ ಇದು ಒಂದು ಆದಿ ಅಂತ ಹೇಳ್ಬಹುದು? ನೀವು ಹೊಸದಾಗಿ ಏನೇ ಒಂದು ಸಂಕಲ್ಪ ಮಾಡಿಕೊಂಡ್ರೆ, ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಥವಾ ಏನೋ ಒಂದು ಈ ವರ್ಷದಲ್ಲಿ ನಾನು ಕಳೆದ ವರ್ಷದಲ್ಲಿ ನಾನು ಅನ್ಕೊಂಡಂಗೆ ಆಗಲಿಲ್ಲ, ಈ ವರ್ಷ ಆದ್ರೂ ನಾನು ಏನಾದರೂ ಒಂದು ಬಿಸ್ನೆಸ್ಗೆ ಕೈ ಹಿಡೋಣ ಅನ್ನುವಂಥದ್ದು ಏನಾದರೂ ಇದ್ದರೆ ಅಂಥದ್ದಕ್ಕೂ ಒಳ್ಳೆಯ ದಿನ ಅಂತ ಹೇಳ್ಬೋದು. ಅಥವಾ ಒಂದಷ್ಟು ಮದುವೆ ಸಮಾರಂಭಗಳು, ಭಾಳ ಜನ ಹೆಣ್ಮಕ್ಳಾಗ್ಬೋದು, ಕೆಲವು ಗಂಡು ಮಕ್ಕಳಿಗೆ ಮದುವೆಗಳು ಇರ್ತಾ ಇರೋದಿಲ್ಲ, ಅಂಥವ್ರಿಗೂ ಸಹ ಈ ಸಂಕ್ರಾಂತಿ ಹಬ್ಬದ ನಂತರ ಅವರು ಒಂದಷ್ಟು ಪ್ರಯತ್ನ ಮಾಡಿದ್ರೆ ಫಲಗಳು ಕೊಡುವಂಥದ್ದು ಇರುತ್ತೆ. ಧನುರ್ಮಾಸ, ಆಷಾಢ ಮಾಸ, ಶೂನ್ಯ ಮಾಸಗಳು ಅಂತ ಇರುತ್ತೆ. ಮೀನ ಚೈತ್ರ ಆಗಬಹುದು. ಇಂಥ ಮಾಸಗಳಲ್ಲಿ ನಾವು ಏನೋ ಒಂದು ಮಾನಸ ಕರ್ಮಗಳಿಗೆ ಸಂಬಂಧಪಟ್ಟಂಥದ್ದು ಯಾವುದೇ ಪೂಜೆ ಪುನಸ್ಕಾರಗಳನ್ನು ಇಟ್ಕೊಳ್ಳಲ್ಲ. ಯಾವಾಗ ಧನುರ್ಮಾಸ ಮುಗಿದು ಉತ್ತರಾಯಣಕ್ಕೆ ಕಾಲಿಟ್ಟ ನಂತರ
ಪುಷ್ಯ ಮಾಸದಲ್ಲಿ ಅದರಲ್ಲಿ ಒಂದಷ್ಟು ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂಥದ್ದು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಅದರಲ್ಲಿ ಮನೆ ಕಟ್ಟೋ ವಿಚಾರದಲ್ಲಿ ಆಗಬಹುದು, ಮದುವೆ ವಿಚಾರಗಳಿಗೆ ಸಂಬಂಧಪಟ್ಟಂಥದ್ದು ಆಗ್ಬೋದು, ಇಂಥದ್ದೇನೆಲ್ಲ ಪ್ರಯತ್ನ ಮಾಡ್ತಾರೋ ಅದಕ್ಕೆಲ್ಲವೂ ಅನುಕೂಲಕರವಾದಂಥ ದಿನಗಳು ಅಂತ ಹೇಳ್ತೀವಿ. ಇವತ್ತು ಎಷ್ಟೋ ಜನ ಮದುವೆಗೆ ಮುಹೂರ್ತ ಇಡಬೇಕು, ಒಳ್ಳೆ ಡೇಟ್ ನೋಡ್ಬೇಕಾದ್ರೆ ಧನುರ್ಮಾಸದಲ್ಲಿ ಇಡಲ್ಲ. ಉತ್ತರಾಯಣ ಬರ್ಲಿ ರೀ ಗುರುಗಳೇ, ಉತ್ತರಾಯಣದಲ್ಲಿ ಬಂದು ನಾವು ಒಂದು ಹೊಸ ಬಟ್ಟೆ ಕೂಡ ಖರೀದಿಸಲ್ಲ ಆ ಸಂದರ್ಭದಲ್ಲಿ. ಹೌದು. ಯಾಕಂತ ಹೇಳಿದ್ರೆ ಉತ್ತರಾಯಣ ಅನ್ನೋದು ಅಷ್ಟು ಶ್ರೇಷ್ಠವಾದಂಥದ್ದು ಅನ್ನುವಂಥದ್ದು ಒಂದು ಸಂಪ್ರದಾಯ ಇಟ್ಕೊ ಬಂದಿರುವಂಥದ್ದಿದೆ. ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಉತ್ತರಾಯಣದಲ್ಲೇ ಹೆಚ್ಚು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ನೀವು ಯಾವುದೇ ಗೃಹ ಪ್ರವೇಶಗಳಾಗ್ಬೋದು, ಮದುವೆಗಳಾಗ್ಬೋದು, ಉತ್ತರಾಯಣಕ್ಕೆ ಫಸ್ಟ್ ಆದ್ಯತೆ ಕೊಡ್ತೀವಿ. ಅಂದರೆ ಈಗ ನಾವು ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಹೇಳ್ತೀವಿ. ಅಂದರೆ ಏನಪ್ಪ ಅದು ಅಂತ ಹೇಳಿದ್ರೆ, ಎದುರು ಅಮಾವಾಸ್ಯೆ ಬರುವಂಥ ದಿನಗಳು 15 ದಿನಗಳು ಏನಿರುತ್ತೆ ಅದನ್ನು ಕೃಷ್ಣ ಪಕ್ಷ ಅಂತ ಹೇಳ್ತೀವಿ. ಎದುರು ಪೌರ್ಣಮಿ ಬರುವಂಥ 15 ದಿನಗಳೇನಾಗುತ್ತೆ ಅದು ಶುಕ್ಲ ಪಕ್ಷ ಅಂತ ಹೇಳ್ತೀವಿ. ಅಂದರೆ ವೃದ್ಧಿ ಚಂದ್ರ ಅಂತ. ಅದೇ ರೀತಿ ಈ ಉತ್ತರಾಯಣ ಅನ್ನೋದೂ ಸಹ ಒಂದಷ್ಟು ವೃದ್ಧಿ ಆಗುತ್ತೆ, ಸಮೃದ್ಧಿಯಾಗಿ ನಾವು ಮಾಡುವಂಥ ಕೆಲಸಗಳಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳುತ್ತೆ. ದಕ್ಷಿಣಾಯಣದಲ್ಲಿ ಒಂದಷ್ಟು ಏನೋ ಅಷ್ಟು ಕೆಲಸ ಕಾರ್ಯಗಳು ಮಾಡೋದಿಲ್ಲ. ಮದುವೆ ವಿಚಾರದಲ್ಲಿ ಅಷ್ಟೇ, ಹಳಬರು ಉತ್ತರಾಯಣದಲ್ಲೇ ಮದುವೆಯನ್ನು ಮಾಡಬೇಕು, ಉತ್ತರಾಯಣದಲ್ಲೇ ಗೃಹ ಪ್ರವೇಶವನ್ನು ಮಾಡಬೇಕು, ಏನೇ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೂ ಉತ್ತರಾಯಣದಲ್ಲೇ ಮಾಡಬೇಕು ಅಂತಿತ್ತು. ಅದಕ್ಕೆ ನೋಡಿ ಎಷ್ಟೋ ಜನರು ಈ ಜಾನ್ವರಿ ಫೆಬ್ರವರಿನಲ್ಲಿ ಸ್ವಲ್ಪ ಜಾಸ್ತಿ ಫಂಕ್ಷನ್ಗಳನ್ನ ಇಟ್ಕೊಳ್ಳುವಂಥದ್ದು. ಹೌದು. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಉತ್ತರಾಯಣ ಬಂದಿರುತ್ತೆ, ಎರಡನೇದು ಮಾಘ ಮಾಸ ಇರುತ್ತೆ, ಅದು ಬಹಳಷ್ಟು ಪವಿತ್ರವಾದಂಥದ್ದು. ಹಾಗಾಗಿ ಉತ್ತರಾಯಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತೀವಿ. ಅದನ್ನೇ ನಾವು ಈ ರವಿ ಬದಲಾವಣೆಯಿಂದ ಬರುವಂಥದ್ದು ಲೆಕ್ಕಾಚಾರದಲ್ಲಿ ಉತ್ತರಾಯಣ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು. ಗುರುಗಳೇ, ಇವತ್ತೊಂದು ವಿಡಿಯೋ ನೋಡಿದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ದಾರಿ ತಪ್ಪಿಸುವಂತ ಕೆಲಸ ನಡೀತಾ ಇರುವಂಥದ್ದು, ವಿಡಿಯೋನ ವೈರಲ್ ಮಾಡ್ತಾ ಇರುವಂಥದ್ದು. ಏನದು ಅಂತಂದ್ರೆ, ಮಕ್ಕಳಿರುವಂಥವ್ರು, ಅದರಲ್ಲೂ ಗಂಡು ಮಕ್ಕಳು ಇರುವಂಥವ್ರಿಗೆ ಈ ಬಾರಿ ಬರುವಂಥ ಸಂಕ್ರಾಂತಿ ತುಂಬಾ ಕೆಡಕು ಮಾಡತ್ತೆ ಅಂತ. ಇದಕ್ಕೆ ನೀವು ಗುರುಗಳಾಗಿ ದಾರಿ ತಪ್ಪಿಸ್ತಾ ಇರುವಂಥದ್ದು ನಿಜನಾ, ಅಥವಾ ಇದು ಸುಮ್ಮನೆ ವೈರಲ್ ಕಂಟೆಂಟ್ಗೋಸ್ಕರ ಮಾಡ್ತಾ ಇರುವಂಥದ್ದ? ಈ ತರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು ಯಾಕೆ? ಏನ್ ಸಿಗತ್ತೆ ಇದರಿಂದ? ಮತ್ತೆ ಇದನ್ನ ಹೇಗೆ ನಿವಾರಣೆ ಮಾಡ್ತೀರಾ ನೀವು? ನೋಡಿ, ಯಾವಾಗಲೂ ಅಷ್ಟೇ, ನಾವು ಉತ್ತರಾಯಣ ಅಥವಾ ಸಂಕ್ರಾಂತಿ ಹಬ್ಬ ಆಗ್ಬೋದು ಅಥವಾ ಇನ್ನಿತರ ಯಾವುದೇ ಹಬ್ಬಗಳಾಗಬಹುದು, ಹಬ್ಬಗಳ ದಿನದಿಂದ ಮಕ್ಕಳಿಗೆ ತೊಂದರೆ ಇದೆ ಅನ್ನುವಂಥದ್ದು ಎಲ್ಲಿ ಇಲ್ಲ. ಎಲ್ಲ ದಾರಿ ತಪ್ಪಿಸುವಂಥ ಕೆಲಸ ನಾವು ಭಾಳಷ್ಟು ನೋಡ್ತಾ ಇದ್ದೀವಿ. ಕೆಲವು ಮಾಧ್ಯಮಗಳಲ್ಲಿ ಅವ್ರದ್ದೇ ಆದಂತಹದ್ದು ಏನೋ ಒಂದು ಬೆಳೆ ಬೇಯಿಸ್ಕೋಬೇಕು, ಅವ್ರದ್ದೇ ಆದಂಥದ್ದು ಏನೋ ಒಂದು ಆಗಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ವಿಡಿಯೋಗಳು ನಮ್ಮದೇ ನೋಡಲಿ ಅನ್ನೋವಂಥದ್ದು, ಅಥವಾ ಇನ್ನೇನೋ ಒಂದು ಕಾರಣದಿಂದ ಸುಮ್ಮನೆ ಬೇಡವಾದಂಥ ವಿಚಾರಗಳನ್ನು ಹಾಕಿ ತುಂಬಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಖಂಡಿತ ಯಾವುದು ಸರಿ ಅನ್ನುವಂಥದ್ದು ನೋಡಿ ಅದಕ್ಕೆ ಸಂಬಂಧಪಟ್ಟಂಥದ್ದು ನೋಡಿ ನೋಡ್ಕೋಬೇಕಾಗುತ್ತೆ. ಆದರೆ ಒಂದು ವಿಚಾರ, ಒಬ್ಬನೇ ಮಗ ಇದ್ದಂಥ ಸಂದರ್ಭದಲ್ಲಿ ಯಾರಾದರೂ ತಾಯಂದ್ರೆ ಅದನ್ನು ನೋಡಿಬಿಟ್ರೆ ಎಷ್ಟು ನೋವು ಪಡ್ತಾರೆ ಅಲ್ವಾ? ಅದರಿಂದ ಆಗುವಂಥ ನೋವು ಎಷ್ಟಿರುತ್ತೆ. ಮಗನಿಗೇನೋ ತೊಂದರೆ ಅಂತ ಏನು ಮಾಡಬೇಕು, ಭಾಳ ಜನ ಇದನ್ನೇ ಭಯ ಇಡಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಈ 2026 ಏನು ಸಂಕ್ರಾಂತಿ ಹಬ್ಬ ಇದೆ, ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ ಎಲ್ಲರಿಗೂ ಒಳ್ಳೆಯ ದಿನ, ಒಳ್ಳೆಯ ಮಾಸ, ಒಳ್ಳೇದಾಗುತ್ತೆ. ಹಾಗಾಗಿ ಯಾರೋ ಕೆಟ್ಟದಿದೆ, ಅದಿದೆ, ಇದಿದೆ, ಅದು ಮಾಡಬೇಕು, ಇದು ಮಾಡಿದ್ರೇ ಮಗ ನಿಮ್ಗೆ ಉಳಿತಾನೆ, ಇನ್ನೇನೋ ಸಮಸ್ಯೆ ಇದೆ. ಇದೊಂದಷ್ಟು ಹಿಂದಿನ ಕಾಲದಿಂದನೂ ಒಂದಷ್ಟು ಮೂಢನಂಬಿಕೆಗಳಲ್ಲಿ ಒಂದಷ್ಟು ಜನ ಈ ರೀತಿ ಮಾರ್ಗದರ್ಶನವನ್ನು ಸರಿಯಾಗಿ ಕೊಡದಿರ ಸಮಸ್ಯೆಗಳಿಗೆ ಸಿಕ್ಕಾಕ್ಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಹಬ್ಬದ ದಿನ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಗಂಡು ಮಕ್ಕಳಿಗೆ. ಹಾಗಾಗಿ ಸಂಭ್ರಮದಿಂದ ಆಚರಣೆ ಮಾಡಲಿ, ಅವ್ರಿಗೆ ಆಯುಷ್ಯ ವೃದ್ಧಿ ಆಗಲಿ, ಅಭಿವೃದ್ಧಿ ಆಗುತ್ತೆ. ಸರಿ ಗುರುಗಳೇ, ಏನಂದ್ರೆ ಸಂಕ್ರಾಂತಿ ಸಂಭ್ರಮಾಚರಣೆ ಹೇಗಿರ್ಬೇಕು, ಅದರ ಹಿನ್ನೆಲೆ ಏನು, ಯಾಕೆ ಸಂಕ್ರಾಂತಿ ಹಬ್ಬ ಆಚರಣೆಗೆ ಬಂತು, ಮತ್ತೆ ಈ ಎಳ್ಳು ಬೆಲ್ಲ ಸಾರೋದ್ರ ಹಿಂದೆ ಅದರ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ತಮಗೆ. ಹರೇ ಶ್ರೀನಿವಾಸ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಸಂಕ್ರಾಂತಿ ಸಂಭ್ರಮದ ಈ ಕಾರ್ಯಕ್ರಮದಲ್ಲಿ ಗುರುಗಳು ನಮಗೆ ಸಾಕಷ್ಟು ವಿಶಿಷ್ಟವಾದಂತ ಮಾಹಿತಿಯನ್ನ ನೀಡಿದ್ದಾರೆ. ಗೋದಾನ ಆಗಿರಬಹುದು, ನದಿಯಲ್ಲಿ ಸ್ನಾನ ಮಾಡೋದಾಗಿರಬಹುದು, ಎಳ್ಳು ಬೆಲ್ಲವನ್ನ ಹಂಚಿ ಸಂಭ್ರಮವನ್ನ ಪಡೋದಾಗಿರಬಹುದು, ಈ ಎಲ್ಲಾ ವಿಶೇಷವಾದಂತಹ ಸಂಗತಿಗಳು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನೀವು ಕೂಡ ಸಂಕ್ರಾಂತಿ ಹಬ್ಬವನ್ನ ಸವಿಸ್ತಾರವಾಗಿ ಖುಷಿಯಿಂದ ಸಂಭ್ರಮದಿಂದ ಆಚರಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.